ಎಲ್ರಿಗೂ ಆಯೋ ನಮಸ್ತೆ. ನಾನು ನಿಮ್ಮ ಸೂರಜ್. ನೀವು ನೋಡ್ತಿದ್ದೀರಾ ನಮ್ಮನೆ ಗೃಹಲಕ್ಷ್ಮಿ. ಸೊ ನಾನು ಇವತ್ತಿದ್ದೀನಿ ಬೆಂಗಳೂರಿನ ಲಗ್ಗೆರೆಯಲ್ಲಿ. ಸೊ ಹೊಸ ಫ್ಯಾಮಿಲಿ, ಹೊಸ ಕುಟುಂಬ, ಹೊಸ ಕತೆ, ಹೊಸ ಲವ್ ಸ್ಟೋರಿ. ಏನು ಸ್ಪೆಷಲ್ ಅಡುಗೆ ಮಾಡ್ತಿದ್ದಾರೆ ಅಂತ ಬನ್ನಿ ಹೋಗಿ ನೋಡೋಣ. ಮೇಡಮ್ ನಮಸ್ತೆ, ಚೆನ್ನಾಗಿದ್ದೀರಾ? ಎಲ್ಲರೂ ರೆಡಿ ಇದ್ದಾರಾ? ಕುಟುಂಬದವರೆಲ್ಲ ಕಾಯ್ತಾ ಇದ್ರು. ಓ ನಮಸ್ತೆ ದೊಡ್ಡಣ್ಣ. ಓಕೆ, ಎಲ್ರಿಗೂ ನಮ್ಮ ಮನೆ ಗೃಹಲಕ್ಷ್ಮಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಓಕೆ, ಎಲ್ಲರೂ ಹೇಗಿದ್ದೀರಾ? ಸೂಪರಾ? ನಿಮ್ಮ ಇಡೀ ಫ್ಯಾಮಿಲಿ ನೋಡಿದಾಗ ಗೊತ್ತಾಗುತ್ತೆ ಸೂಪರ್ ಆಗಿದ್ದೀರಾ ಅಂತ. ನೀವು ಬಿಡಿ, ಎಲ್ಲಿ ನೋಡಿ ನಮ್ಮ ತಾತ ನೋಡಿ, ಅವರು ಸೂಪರ್ ಅಂತಿದ್ದಾರೆ, ಫುಲ್ ಜೋಶಲ್ಲಿದ್ದಾರೆ. ಓಕೆ ಮೇಡಮ್, ಇಡೀ ನಿಮ್ಮ ಫ್ಯಾಮಿಲಿನ ನೀವೇ ಪರಿಚಯ ಮಾಡಿ. ನಮ್ಮ ಹಸ್ಬೆಂಡು ವೆಂಕಟೇಶ್ ಅಂತ. ವೆಂಕಟೇಶ್. ಸಾನಿಧ್ಯ ಎಷ್ಟನೇ ಕ್ಲಾಸು? ಅವ್ರು ನಮ್ಮ ದೊಡ್ಡ ಬಾವ, ಅಂದ್ರೆ ನಮ್ಮ ಮನೆಯವ್ರ ಅಣ್ಣ. ದೊಡ್ಡಣ್ಣ ಮುನೇಶ್ ಅಂತ. ಮುನೇಶ್ ಸರ್ ನಮಸ್ತೆ. ಅವ್ರ ಮಿಸ್ಸಸ್ ಗೌರಿ ಅಂತ. ಓಕೆ. ಅವ್ರ ಮಗ ಗಗನ್ ಅಂತ. ಅವ್ರ ಮಗಳು ತೇಜಸ್ವಿನಿ ಅಂತ. ಓಕೆ, 4 ಜನ. ಅವ್ರು ನಮ್ಮ ಚಿಕ್ಕ ಬಾವ ಇವರು ಶ್ರೀನಿವಾಸ್ ಅಂತ. ಅವರು ಅವ್ರ ಕೋ-ಸಿಸ್ಟರು ಆಶಾ ಅಂತ. ಅವ್ರ ಮಕ್ಕಳು ಇವರಿಬ್ರು, ಸೂರ್ಯ ಮತ್ತೆ ರಿಷಿಕಾ. ಸೂರ್ಯ ಮತ್ತೆ ರಿಷಿಕಾ ಎಷ್ಟನೇ ಕ್ಲಾಸು? 9th 5th. ನೀವು? ಹೌದಾ, ಸೋ ನೈಸ್. ಅವ್ರು ನಮ್ಮ ನಾದ್ನಿ ಮಗ, ಚಿಕ್ಕ ಮಗ ಅರುಣ್ ಅಂತ. ಅರುಣ್ ಅವರು. ಅವ್ರ ವೈಫ್ ವರ್ಷ ಅಂತ. ಹಾಯ್ ಹಾಯ್. ಅವ್ರ ದೊಡ್ಡ ಮಗ ಮಂಜುನಾಥ್ ಅಂತ. ನಮಸ್ತೆ. ನಮ್ಮ ನಾದ್ನಿ ದೊಡ್ಡ ಮಗ. ಇವ್ರು ನಮ್ಮ ಅತ್ತೆ ಮಾವ ನಾಗರಾಜ್ ಅಂತ, ಪಾರ್ವತಮ್ಮ ಅಂತ. ಪಾರ್ವತಮ್ಮ. ಓಕೆ, ಸೂಪರ್. ಓಕೆ ಸರ್, ನಿಮಗೆ ಮದುವೆಗೆ ಎಷ್ಟು ವರ್ಷ ಆಯಿತು? 10 ವರ್ಷ ಆಯ್ತು. 10 years ಆಯ್ತಾ? ಗೊತ್ತಾಗ್ತಿಲ್ಲಲ್ಲ, ಫ್ರೆಶ್ ಮದುವೆ ಆಗಿದ್ದೀವಿ, ಫ್ರೆಶ್ ಆಗಿದ್ದೀರ. ಸೊ ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜಾ? ಲವ್ ಮ್ಯಾರೇಜ್. ಲವ್ ಮ್ಯಾರೇಜಾ? ಲವ್ ಮ್ಯಾರೇಜ್ ಅಂದರೆ ಫಸ್ಟ್ ಟೈಮ್ ನೀವು ಎಲ್ಲಿ ನೋಡಿರೋದು ಅವ್ರನ್ನ? ಕಾಲೇಜ್ ಹತ್ರ. ಓ, ಕಾಲೇಜಿಂದ ಲವ್ ಇದು? ನಾನು ಕಾಲೇಜ್ ಅಲ್ಲ, ಅವಳು ಕಾಲೇಜಲ್ಲಿ. ಅವ್ರ ಕಾಲೇಜಲ್ಲಿ. ನೀವು ಜಿಮ್? ಜಿಮ್ಮಲ್ ಟ್ರೈನರ್ ಆಗಿದೆ. ಹೌದಾ? ಅಂದರೆ ನಿಮ್ಮ ಜಿಮ್ ಮೇಲಿತ್ತು, ಕಾಲೇಜ್ ಕಡೆ ಇಲ್ಲ? ಕಾಲೇಜ್ ಮಲ್ಲೇಶ್ವರಮಲ್ಲಿ ಇತ್ತು. ನಮ್ದು ಜಿಮ್ ಇದ್ದಿದ್ದು ನಾಗರಬಾವಿ ಮಲ್ಲೇಶ್ವರಂ. ಅದು ಎಲ್ಲಿ ಫಸ್ಟ್ ಎಲ್ಲಿ ನೋಡಿದ್ರಿ ಇವ್ರನ್ನ? ಫಸ್ಟ್ ಕಾಲೇಜ್ ಹತ್ರನೇ ನೋಡಿದ್ದು. ನನ್ನ ಫ್ರೆಂಡ್ ತಂಗಿ ಇವಳು ಕಾಲೇಜು. ನಿಮ್ಮ ಫ್ರೆಂಡ್ ತಂಗಿ ಇವ್ರ ಕಾಲೇಜು. ನೀವು ಕಾಲೇಜಲ್ಲಿ ಫೆಸ್ಟ್ ಇದ್ದಾಗ ಹೋಗಿದ್ದು. ಹೋಗಿದ್ರಿ? ಫಸ್ಟ್ ಮೀಟ್ ಮಾಡಿದ್ದು. ಫಸ್ಟ್ ಮೀಟ್ ಮಾಡಿದಾಗ ಇನ್ನು ಮಾತಾಡ್ಸಿದ್ರ ಇವರು? ಏನು ಅಂತ ಮಾತಾಡ್ಸಿ? ಹಾಯ್ ಅಂತ ಮಾತಾಡ್ಸಿ ಅಷ್ಟೇ, ಬೇರೇನಿಲ್ಲ. ಬೇರೆ ಹಾಯ್ ಅಂದ್ರು. ಆಮೇಲೆ ನೆಕ್ಸ್ಟ್ ಡೇ ಮತ್ತೆ ಓಡ್ಕೊಂಡು ಬಂದ್ರ ಕಾಲೇಜ್ ನೋಡ್ಲಿಕ್ಕೆ? ಟೈಮ್ ಇರಲಿಲ್ಲ, ಆ ಥರ ಎಲ್ಲ. ಬರೀ 6 ತಿಂಗಳು ಲವ್ ಅಷ್ಟೇ ನಮ್ದು. 6 ತಿಂಗಳು? ಹೌದಾ? ನೋಡಿ, ಇದು ಪರ್ಫೆಕ್ಟ್. 6 months ಲವ್ ಮಾಡಬೇಕು, ಬೇಗ ಮದುವೆ ಆಗಬೇಕು. ಕರೆಕ್ಟ್ ಅಲ್ಲ, ಆ ಥರ ಇದ್ರೆ ಲೈಫ್ ಟೈಮ್ ಚೆನ್ನಾಗಿರುತ್ತೆ ಅಂತ. 7 ವರ್ಷ 8 ವರ್ಷ ಮದುವೆ ಲವ್ ಮಾಡಿ ಆಮೇಲೆ ಮದುವೆ ಆಗಲಿಲ್ಲ. ಸೊ ಫಸ್ಟ್ ಟೈಮ್ ನೋಡಿದ್ರಿ, ನೋಡಿದ ತಕ್ಷಣ ಲವ್ ಆಯ್ತಾ ನಿಮಗೆ? ಇಲ್ಲ ಇಲ್ಲ, ಸುಮ್ಮನೆ ಹಿಂಗೆ ಮಾಡಿದ್ರಿ? ನೋಡಿದ ತಕ್ಷಣ ಫ್ರೆಂಡ್ ಜಸ್ಟ್ ಫೋನಲ್ಲಿ ಮಾತಾಡ್ತಾ ಇದ್ವಿ. ಅದೇ ಲವ್ ಹೇಳುದು ನಾವು. ಆಮೇಲೆ ಪ್ರಪೋಸ್ ಮಾಡಿದ್ರು. ಯಾರು ಇವರೇ? ಏನು ಹೇಳಿದ್ರು? ಐ ಲವ್ ಯು ಅಂದ್ರು. ನೀವೇನು ಹೇಳಿದ್ರಿ? ಐ ಲವ್ ಯು ಟು ಅಂದೆ. ಇಮಿಡಿಯೇಟ್ ಆಗಿ ಹೇಳಿದ್ರಾ? ಸ್ವಲ್ಪ ಟೈಮ್ ತಗೊಂಡೆ. ಆಮೇಲೆ ಮನೇಲಿ ಹಿಂಗೆ ಒಪ್ಸಿದ್ರಿ? ಮನೇಲಿ ನಮ್ಮ ಮನೇಲಿ ಒಪ್ಕೊಂಡಿಲ್ಲ. ಅದೇ ಒಂದು ಸಾಹಸ ನೋಡಿ, ಲವ್ ಮಾಡೋ ಸಾಹಸ ಅಲ್ಲ, ನಿಜವಾಗ್ಲೂ ಹೇಳೋದ್ರೆ ಒಂದು ಸಾಹಸ. ಓಕೆ, ಹಸ್ಬೆಂಡ್ ಮನೇಲಿ ಎಲ್ಲರೂ ಒಪ್ಕೊಂಡಿದ್ರು, ನಮ್ಮ ಮನೇಲಿ ಒಪ್ಕೊಂಡಿದ್ರು. ನಮ್ದು ಗೊತ್ತಲ್ಲ. ಆಮೇಲೆ ಈಗ ಚೆನ್ನಾಗಿದೆ ಈಗ? ಹೌದಾ? ಎಲ್ಲ ಸಾಲ್ಡ್ ಔಟ್. ಸೊ ಈಗ ಮದುವೆ ಆಗೋಕ್ಕಿಂತ ಮುಂಚೆ, ಮದುವೆ ಆದ್ಮೇಲೆ ಲೈಫ್ ಹೆಂಗಿದೆ? ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಡಿಫ್ರೆನ್ಸ್ ಆಗಿದೆ. ಸರ್ ನಿಮ್ಗೆ ಹೇಗಿದೆ? ಸೂಪರ್ ಆಗಿದೆ. ಸೂಪರ್ ಆಗಿದೆ. ಮದುವೆಗಿಂತ ಮುಂಚೆನೂ ಚೆನ್ನಾಗಿದೆ, ಮದುವೆ ಆದ್ಮೇಲೆ ಇನ್ನೂ ಚೆನ್ನಾಗಿದೆ. ಸೊ ಫ್ಯಾಮಿಲಿ ಅಂದರೆ ಜಗಳ, ದೊಡ್ಡಣ್ಣ ಜಗಳ ಇದ್ದೇ ಇರುತ್ತೆ ಅಲ್ವಾ? ಜೋರಿದ್ದಾರಲ್ವ ಇವರು? ದೊಡ್ಡಣ್ಣ ತುಂಬ ಸೀರಿಯಸ್ ಇದ್ದಾರೆ. ದೊಡ್ಡಣ್ಣ ಬಂದ ತಕ್ಷಣ ನೋಡಿದವರು ಒಂಚೂರು ಭಯ ಆಯ್ತು. ನಾನಾದರೂ ಒಂಚೂರು ಮೇಂಟೈನ್ ಮಾಡಬೇಕಲ್ವಾ? ಸರ್ ನಮಸ್ತೆ. ಓಕೆ ಓಕೆ. ದೊಡ್ಡಣ್ಣ ಸುಮ್ಮನೆ ಅದೇ ಜಾಲಿ ಇದ್ದಾರೆ ಅವರು, ಜಾಲಿ ಇದ್ದಾರೆ. ಅದೇ ನೋಡಿ, ಫ್ಯಾಮಿಲಿ ಅಂತ ಫ್ಯಾಮಿಲಿ ಜಗಳ ಬರುತ್ತೆ, ಒಂದಿಷ್ಟು ಮಾತುಕತೆ, ಫೈಟ್ ಎಲ್ಲ ಬಂದೇ ಬರುತ್ತೆ ಅಲ್ವಾ? ಇದು ಕಾಮನ್, ಸಂಸಾರದಲ್ಲಿ ಕಾಮನ್. ಸೊ ನೀವು ಜಗಳ ಆಡ್ತೀರ ಅಲ್ವಾ? ತುಂಬ ಕಡಿಮೆ. ಬಟ್ ಯಾರು ಆಡುದು? ಯಾರು ಫಸ್ಟ್? ಯಾರು? ನೀವು ಹೇಳ್ಬೇಕು. ವಿಷಯ ಹೆಂಗ್ ಬರುತ್ತೆ ಹಂಗೆ. ನನಗೆ ಬಂದಾಗ ನನಗೆ, ಅವಳಗ್ ಬಂದಾಗ ಅವಳಿಗೆ. ಅವ್ರಿಗೆ ಬಂದಾಗ ಹೆಂಗೆ ನೀವು ಮೇಂಟೈನ್ ಮಾಡ್ತೀರಾ? ಏನಿಲ್ಲ, ಸುಮ್ಮನೆ ಮಾತಾಡ್ದಲ್ಲೇ ಇದ್ಬಿಡೋದು. ಒಂದಿಷ್ಟು ಒಂದಿನ ಕಿರಿಕಿರಿ. ಒಂದ್ ದಿವಸ ಎಲ್ಲ ತಿರ್ಗಾ 1 hour ಆದ್ಮೇಲೆ ಮಾತಾಡ್ತೀನಿ ನಾನೇ. ಹೌದಾ? ನೀವೇ? ನಾನೇ ಮಾತಾಡ್ದಲ್ಲೇ. ಹಾಗಾದ್ರೆ ಕಾಂಪ್ರಮೈಸ್ಗೆ ಯಾರು ಫಸ್ಟ್ ಬರೋದು? ಅವರೇ ಬರ್ತಾರೆ. ಫಸ್ಟ್ ಎಲ್ಲ ನಾನು ಹೋಗ್ತಾ ಇದ್ದೆ, ಇವಾಗ ಅವರೇ ಬರ್ತಾರೆ. ನಾನೊಂದು 25 ಮನೆಗೆ ಹೋದೆ, ಎಲ್ಲರ ಮನೆ ಕತೆ ಇದೆ, ನಾವೇ ಹೋಗುದು ಗಂಡಸು. ಕಾಂಪ್ರಮೈಸ್ ಸ್ಟಾರ್ಟಿಂಗ್ ನಾನು ಹೋಗ್ತಾ ಇದ್ದೆ ಸರ್ ಕಾಂಪ್ರಮೈಸ್ ಆಗಕ್ಕೆ, ಇವಾಗ ಅವರೇ. ಸೊ ಹಿಂಗೆ ಕಾಂಪ್ರಮೈಸ್ಗೆ ಹೆಂಗೆ ಬರ್ತಾರೆ ಮೇಡಮ್? ಈಗ ಏನಿಲ್ಲ, ಊಟ ಹಾಕೊಡು, ತಿಂಡಿ ಹಾಕೋದು. ಹೌದಾ? ಕಾಮನ್ ಆಗಿ.
ಸೊ ಯಾರು ನಿಮ್ಮಿಬ್ರಲ್ಲಿ ಫಸ್ಟ್ ಯಾರು ಮುತ್ತು ಕೊಟ್ಟಿರೋದು? ನಾನೇ ನೀವೇನಾ? ನೀವೇ ಕೊಟ್ಟಿರ್ತೀರ ದೊಡ್ಡಣ್ಣ. ನಿಮ್ದಲ್ಲಿ ಯಾರು ದೊಡ್ಡಣ್ಣ ಫಸ್ಟ್ ಮುತ್ತು ಕೊಟ್ಟಿರೋದು? ಅದೊಂದು ಜ್ಞಾಪಕ ಇರತ್ತಣ್ಣ. ಓ ಇವ್ರು ನಡಿಬೇಕು ಫ್ರೆಶ್ ಮದುವೆ ಇವ್ರದ್ದು. ಸರಿ, ನಿಮ್ದು ನೆನಪಿಲ್ಲ, ಅವ್ರದ್ದು ನೆನಪಿದ್ದ ಇರುತ್ತೆ ಅಲ್ವಾ? ಎಷ್ಟು ಟೈಮ್ ಆಯ್ತು ಮದುವೆಗೆ ಅಣ್ಣ? 4 months ಆಯ್ತು. ಹೌದಾ ಮೇಡಮ್? ಯಾರು ಮೇಡಮ್ ಫಸ್ಟ್ ಮತ್ತೆ ಗೊತ್ತಿರೋದು? ಓ ಅಂದ್ರೆ ಇದು ಮೋಸ್ಟ್ಲಿ ಇದು ಲಿಪ್ ಟು ಲಿಪ್ ಅನ್ಸ. ಕರೆಕ್ಟ್ ಅಲ್ವಾ? ಎಸ್ ಎಸ್, ಓಕೆ, ಸೂಪರ್. ಎಸ್ ಮೇಡಮ್, ನಿಮ್ಮ ಯಜಮಾನ್ರು ಜಗಳ ಆಡ್ತಾರ? ಇಲ್ಲ ಸರ್. ಅಷ್ಟು ಸಾಧು. ಹೌದು. ಮೇಡಮ್ ಜಗಳ ಆಡ್ತಾರ? ಜಗಳ ಆಡಲ್ವಾ? ದೊಡ್ಡಣ್ಣ ಇದು ಯಾಕೋ ನನಗೆ ಯಾಕೋ ಡೌಟ್ ಬರ್ತಿದೆ. ಸುಮ್ಮನೆ ಮೊದಲೇ ಫಿಕ್ಸಿಂಗ್ ಮಾಡಿ ಬಂದಿದ್ದಾರೆ. ಇವ್ರದೆಲ್ಲ ಹೇಳಿ ಇವ್ರ ಬಗ್ಗೆ ನಾವು ಡೀಸೆಂಟ್ ಆಗಿ ಇಲ್ಲಪ್ಪ ನಾವು ತುಂಬ ಚೆನ್ನಾಗಿದ್ದೀವಿ. ನಾವು ಹಂಗಿಲ್ಲ, ಕಟ್ಟದ್ರೆ ಮನೆಗೆ ಹೋದ್ರೆ ಬೇರೆ ತರ ಜಗಳ ಆಡಲ್ಲ, ಬರ್ರಿ ಲವ್ವೇ ನಿಮ್ದು. ಯಾರು ಮೇಡಮ್? ಕೋಪ ಮಾಡ್ಕೊಂತೀವಿ, ಇಲ್ಲ ಅಂತಲ್ಲ, ನಾನೇ ಕೋಪ ಮಾಡ್ಕೊಳೋದು. ನೀವೇ? ನಾನೇ ಮತ್ತೆ ಅವ್ರು ಕಾಂಪ್ರಮೈಸ್ ಬರ್ತಾರೆ ಪಾಪ. ಬರ್ತಾರೆ. ಬರೋದಂದ್ರೆ ಮಾಮೂಲಿ ನಾರ್ಮಲ್ ಆಗಿ ಮಾತಾಡ್ಸಿರ್ತಾರೆ. ಒಂದ್ ಸ್ವಲ್ಪ ಹೊತ್ತು ಕೋಪ ಇರುತ್ತೆ ಮಧ್ಯಾಹ್ನ ಅಥವಾ ಸಂಜೆ ತನಕ. ಇಬ್ರು ಮಾತಾಡಿದ್ಮೇಲೆ ಎಲ್ಲ ಸರಿ ಹೋಗ್ಬಿಡುತ್ತೆ ಅಷ್ಟೇ. ಯಾರು ನಿಮ್ಮಿಬ್ರಲ್ಲಿ ಯಾರು ಜಾಸ್ತಿ ರೊಮ್ಯಾಂಟಿಕ್? ಅವರೇ. ರೊಮ್ಯಾಂಟಿಕ್ ಅಂದ ತಕ್ಷಣ ಅವ್ರಿಗೆ ನಾನು. ಸರ್ ನಮಸ್ತೆ. ಎಷ್ಟು ವರ್ಷ ಸರ್ ಮದುವೆಗೆ? ನೆನಪಿಲ್ಲ ಅವರಿಗೆ ಅಷ್ಟೊಂದು. 55 ವರ್ಷ ಆಗಿದೆ. 50 ವರ್ಷ ಆಗಿದೆ. 50 ವರ್ಷ. 50 years. ಓ, ಹಾಫ್ ಸೆಂಚುರಿ, ಪರವಾಗಿಲ್ಲ. ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಡೈರೆಕ್ಟ್ ಅರೇಂಜ್ ಮ್ಯಾರೇಜ್. ಯಾರು ಜಾಸ್ತಿ ಲವ್ ಮಾಡ್ತಿದ್ರು? ನೀವು ಮಾಡ್ತಿದ್ರ ಇವ್ರು ಮಾಡ್ತಿದ್ರ? ನೀವೇ ಅಲ್ವಾ? ಯಾರು ಜಾಸ್ತಿ ಕೋಪ ಮಾಡ್ತಾರೆ? ನಾನು ಮಾಡ್ತಿದ್ದೆ, ಅವರು ಮಾಡ್ತಾರೆ. ಆಮೇಲೆ ಶಾಂತಿ ಆಯ್ತೀವಿ. ಶಾಂತಿ ಯಾವಾಗ ಆಗ್ತೀವಿ? ಶಾಂತಿ ಯಾವ ಟೈಮ್ಗೆ ಆಗ್ತೀರಿ? 10 ನಿಮಿಷ ಆದ್ಮೇಲೆ. 10 ನಿಮಿಷ ಆದ್ಮೇಲೆ ಅಷ್ಟೇ. ಅಲ್ಲ, ಸಂಜೆ ಮೇಲೆ ಶಾಂತಿ ಆಗ್ತೀರಾ? ಸಂಜೆ ಮೇಲೆ. ಮೇಡಮ್, ಸರ್ ಜಗಳ ಜೋರಿದ್ದಾರೆ ಸರ್? ಜೋರಿಲ್ಲಪ್ಪ. ಪಾಪ ನಿಮ್ದೊಂದು ಜಗಳ ನಾಡಿಲ್ಲ ನಿಮ್ದು. ಅವ್ರದ್ದು ಹೆಂಗೆ ಪ್ರೀತಿ ಅಂದ್ರೆ ನೀವ್ ಎಷ್ಟೇ ಜಗಳ ಆಡಿದ್ರು ಅಷ್ಟ್ ಬೇಗ ಕಾಂಪ್ರಮೈಸ್. ನೀವ್ ಇಬ್ರು ಬಿಟ್ಟು ಇಬ್ರು ಇರಲ್ಲ. ಇಬ್ರು ಜಗಳ ಆಡಿದ್ರು ಇವಾಗ ನಮ್ಮ ಅಪ್ಪ ಏನಾದ್ರು ನಮ್ಮ ಅಣ್ಣನ ಮನೆಗೆ ಹೋಗಿದ್ರೆ 2 ದಿವಸ ಬರಲ್ಲ ಅಂತಾರೆ. ತಿರ್ಗಾ ನೈಟೇ ಬಂದ್ಬಿಡ್ತಾರೆ. ಏಯ್ ಪಾಪ ತಡಿ, ಅಣ್ಣನಿಗೆ ಏನೋ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮಾಡಿರ್ತಾರೆ. ಆ ತರ ಅವ್ರದ್ದು ಕೋಪ. ಅದಲ್ಲ, ಮನಸ್ಸಿನ ಮಾತು, ಲವ್ ಅಲ್ಲಿ ಕೋಪ. ಓಕೆ, ನಮ್ಮ ಶೋನ ಇನ್ನೊಂದು ಸ್ಪೆಷಲ್ ಕಂಟೆಂಟ್ ಏನಂದ್ರೆ ನಮ್ಮನೆ ಅಡಿಗೆ. ಸೊ ನಾನು ನಿಮ್ಮ ಮನೆಗೆ ಬಂದಿದ್ದೀನಿ. ಸೊ ಏನು ಅಡಿಗೆ ಮಾಡ್ತಿದ್ದೀರಾ ಇವತ್ತು? ನಾನು ನಿಮ್ಗೋಸ್ಕರ ಶಾಯಿ ತುಪ್ಪ ಮಾಡ್ತಾ ಇದ್ದೀನಿ. ಇದ್ಯಾವ್ದು ಹೊಸ ಐಟಮ್? ನಾನು ತಿಂದೆ. ಇದು ನಾರ್ತ್ ಈಸ್ಟ್. ನೀವು ಬಂದಿದ್ದೀರಾ ಅಂತ ಸ್ಪೆಷಲ್. ಶಾಯಿ ತುಡ್ಕ? ಶಾಯಿ ತುಕ್ಕಡ ಅದು ಯಾವ್ದಲ್ಲಿ ಮಾಡೋದು? ಬ್ರೆಡ್ ಅಲ್ಲಿ ಮಾಡೋದು. ಓ, ಬ್ರೆಡ್ ಫ್ರೈ ಮಾಡಿ ಕೊಡ್ತಿದ್ದೀರಾ? ಬ್ರೆಡ್ ಫ್ರೈ ತಿನ್ಲಿಕ್ಕೆ ನಾನು ಅಲ್ಲಿಂದ ಕ್ಯಾಮರಲ್ಲಿ ಎತ್ಕೊಂಡು ಬಂದದ್ದು. ಅದನ್ನ ಹಂಗೆ ಸ್ಟೈಲ್ ಆಗಿ ಶಾಯಿ ತುಡ್ಕ. ಅಯ್ಯೋ, ಅದೆಲ್ಲ ಬೇಡಪ್ಪ ನನಗೆ, ಅದೆಲ್ಲ ಹಂಗಲ್ಲ ಆಗಲ್ಲ. ನೋಡಿ ಆಮೇಲೆ ಹೇಳಿ. ಅದೇ ಫ್ರೈ ಮಾಡಿದ ಹಾಲು ಹಾಕಿ ಬರ್ತಾರೆ ಅನ್ಸುತ್ತೆ ನನಗೆ. ನೋಡಿ, ಅದೇ ಕರೆಕ್ಟ್. ಮಿಲ್ಕ್ ಬ್ರೆಡ್ ಪೇಷಂಟ್ಗಳಿಗೆ ಕೊಡ್ತಾರೆ, ಅದು ಕೊಟ್ಟು ಶಾಯಿ ದೊಡ್ಡಣ್ಣ. ಹೆಂಗಣ್ಣ ಕತೆ? ನಿಮ್ಮ ಲವ್ ಏನು ಮಾಡ್ತಾರೆ ಅಡುಗೆ ಸ್ಪೆಷಲ್ ಮನೇಲಿ? ನಾನ್ ವೆಜ್ಜಾ ವೆಜ್ಜಾ? ನಮ್ಮನೇಲಿ ನೀವು ಅಡಿಗೆಲ್ಲ ಮಾಡ್ತೀರಾ? ನಾನ್ ವೆಜ್ ಮಾಡ್ತೀನಿ, ಅವ್ರು ವೆಜ್ ಚೆನ್ನಾಗಿ ಮಾಡ್ತಾರೆ. ಅವ್ರು ವೆಜ್ ಚೆನ್ನಾಗಿ ಮಾಡ್ತಾರೆ. ಅಡಿಗೆ ಮಾಡ್ತಾರೆ, ಬೇರೆ ಏನು ಮಾಡ್ತಾರೆ? ಇಲ್ಲ ದೊಡ್ಡಣ್ಣ ಇಲ್ಲ, ಹಂಗೆಲ್ಲ ದೊಡ್ಡಣ್ಣ ಬಿಟ್ಕೊಡಲ್ಲ. ಅಡಿಗೆ ಏನೋ ಪಾಪ ಇರ್ಲಿ, ನಾನ್ ವೆಜ್ ನಮ್ಗೆ ಇಷ್ಟ ಆತಷ್ಟೇ. ಅಣ್ಣ ನೀವು? ನಾನ್ ಮಾಡ್ತೀನಿ. ಅವ್ರ ಊರಿಗೆ ಹೋದಾಗ ಎಲ್ಲ ನಾನೇ ಮಾಡ್ತೀನಿ. ನೀವೇ ಮಾಡ್ತೀರಾ? ಅಡಿಗೆ ಮಾಡಕ್ ಬರಲ್ಲ. ಕಸ ಗುಡಿಸ್ತೀನಿ, ಮನೆ ಒರೆಸ್ತೀನಿ, ಪಾತ್ರೆ ತೊಳಿತೀನಿ. ಓಕೆ ಓಕೆ. ದೇವ್ರ ಪೂಜೆ ಮಾಡ್ತೀನಿ. ಓಕೆ, ಹಾಗಾದ್ರೆ ಶಾಯಿ ತುಡ್ಕ ಮಾಡೋಣವಾ? ಓಕೆ, ಸೂಪರ್. ಮೇಡಮ್, ಏನು ಸ್ಪೆಷಲ್ ಮಾಡ್ತಿದ್ದೀರಾ? ಸರ್ ಇವತ್ತು ನಾನು ಶಾಯಿ ತುಪ್ಪ ಮಾಡ್ತಾ ಇದ್ದೀನಿ. ಮತ್ತೆ ಬ್ರೆಡ್ ಫ್ರೈ? ಬ್ರೆಡ್ ಸ್ವೀಟ್. ಫಸ್ಟು ಬ್ರೆಡ್ನ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಗ್ಯಾಸ್ ಆನ್ ಮಾಡಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಮತ್ತೆ ಹಂಗೇನೆ ಪಾಕ ಮಾಡ್ಕೋಬೇಕು. ನೀರು ಕಾಯಕ್ಕೆ ಇಟ್ಟಿದ್ದೀನಿ. ಪಾಕ
ಬ್ರೆಡ್ ಫ್ರೈ ಆಮೇಲೆ ಹಾಲು ಲಾಸ್ಟಿಗೆ ಅದು ರಬ್ಬಡಿ ಹಾಕ್ತೀವಿ, ಹಂಗಾಗಿ ಹಾಲು ಒಂದ್ ಕಡೆ ಕಾಯಿಲಿ. ಬ್ರೆಡ್ ಫ್ರೈ ಮಾಡ್ಲಿಕ್ಕೆ ಇಷ್ಟೆಲ್ಲ ಬಿಲ್ಡಪ್ ನೀವು 3 ಜನರದ್ದು. ಮೇಡಮ್ ನೀವೇನು ಸ್ಪೆಷಲ್ ಮಾಡ್ತೀರಾ ನೀವು ಮನೇಲಿ? ನೀವು ಮಾಡೋ ಅಡುಗೆ ಯಾವ್ದು ನಿಮ್ಮ ಮನೆಯವ್ರಿಗೆ ಇಷ್ಟ? ನಮ್ಮ ಮನೆಯವ್ರಿಗೆ ಪೂರಿ ಸಾಗು ಇಷ್ಟ. ನಾನ್ ವೆಜ್ ಎಲ್ಲ ಅವರೇ ಮಾಡ್ತಾರೆ. ನಾನ್ ವೆಜ್ ಎಲ್ಲ ಅವರೇ ಅವರೇ ಮಾಡ್ತಾರೆ. ವೆಜ್ ಅಲ್ಲಿ ಪೂರಿ ಸಾಗು ಇಷ್ಟ. ಓಕೆ, ಪೂರಿ ಸಾಗು ಅವ್ರದ್ದು ಪಾಸ್ ಆಯ್ತು. ಮೇಡಮ್ ನಿಮ್ದು? ನಮ್ಮನೇಲಿ ನನ್ನ ಮಕ್ಳಿಗಂದ್ರೆ ಚಿಕನ್ ಬಿರಿಯಾನಿ. ನನ್ಗಂದ್ರೆ ಇವತ್ತು ಒಂಥರ ವೆರೈಟೀಸ್ ಇದ್ರೆ ನೆಕ್ಸ್ಟ್ ಡೇ ಮಾಡಿದಾಗ ಇನ್ನೊಂಥರ ವೆರೈಟೀಸ್ ಆ ತರ ಇಷ್ಟ. ಬಟ್ ನನ್ ಮಗ್ಳಿಗಂತೂ ನೀವೇನೇ ಮಾಡ್ತೀರಿ ಅಂತ ಹೇಳಿ ಚಿಕನ್ ನಾನ್ ವೆಜ್, ಅಮ್ಮ ಬಿರಿಯಾನಿ 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 ಎನಿ ಟೈಮ್ ಬಿರಿಯಾನಿ. ಬಿರಿಯಾನಿ ಲವರ್. ಬಿರಿಯಾನಿ ಲವರ್. ಮೇಡಮ್ ನಿಮ್ದು ಹೆಂಗೆ? ನಮ್ಮನೇಲಿ ಪಲಾವು ಆತರ ರೈಸ್ ಬಾತ್ ತುಂಬಾ ಇಷ್ಟ. ರೈಸ್ ಬಾತ್ ತುಂಬಾ ಇಷ್ಟ ಬರ್ತದೆ. ಎಲ್ಲ ಅಡ್ಗೆ ವೆಜ್ ಅಲ್ಲಿ ಎಲ್ಲ ಅಡ್ಗೆ. ಏನ್ ರೈಸ್ ಬಾತಲ್ಲಿ ಏನೆಲ್ಲ ವೆರೈಟಿ ಮಾಡ್ತೀರಾ ನೀವು? ಪಲಾವು ಮತ್ತೆ ಮಶ್ರೂಮ್ ಬಿರಿಯಾನಿ ಮತ್ತೆ ದಮ್ ವಾಂಗಿಬಾತು ಎಲ್ಲ. ನಾನ್ ವೆಜ್ ಅಲ್ಲಿ ಏನ್ ಮಾಡ್ತೀರಾ? ನಾನ್ ವೆಜ್ ಅಲ್ಲಿ ಸಾಂಬಾರ್ ಜಾಸ್ತಿ. ಚಿಕನ್ ಸಾಂಬಾರ್, ಮಟನ್ ಸಾಂಬಾರ್, ಮಟನ್ ಸಾಂಬಾರ್. ಸಾಂಬಾರ್ ಇಡೀ ಫ್ಯಾಮಿಲಿ ನಾನ್ ವೆಜ್ ಲವರ್. ಈಗ ನೆಕ್ಸ್ಟ್ ಮೇಡಮ್? ಸರ್ ಇದು ಹಾಲು ಕಾಯ್ತಿದೆ. ಸೊ ಇದು ಕಸ್ಟರ್ಡ್ ಪೌಡರು ಇದು ಒಳಗಡೆ ಹಾಕಿ. ಮೇಡಮ್ ಈ ಒಂದು ಅದ್ಭುತವಾದ ನಾರ್ತ್ ಇಂಡಿಯನ್ ಡಿಶ್ ಮೇಡಮ್, ನೀವು ಸೌತ್ ಇಂಡಿಯನ್ ಹೆಂಗ್ ಕಲ್ತ್ರಿ ಮೇಡಮ್ ಇದು? ಸರ್ ಇದು ನಾವು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಯಾಕ ಯೂಟ್ಯೂಬ್ ಅಲ್ಲಿ ನೋಡಿ ಹಿಂಗ್ ಬಿಲ್ಡಪ್ ಕೊಡ್ತಿದ್ದೇನೆ. ಸ್ಪೆಷಲ್ ಆಗಿ ಯೂಟ್ಯೂಬ್ ಅಲ್ಲಿ ಕಲ್ತೀರಾ? ಯೂಟ್ಯೂಬ್ ಅಲ್ಲಿ ನೋಡಿ. ಓ ಸರ್ ಇದು ಗಂಟಾಗುತ್ತೆ ಅಂತ ಬೀಟ್ ಮಾಡ್ತಾ ಇದೀವಿ. ಅಕ್ಕ ಯೂಟ್ಯೂಬ್ ಆನ್ ಮಾಡ್ಲಕ್ಕ? ಬೇಡ ಸರ್. ಯೂಟ್ಯೂಬ್ ನೋಡಿ ಕಲ್ತೆ. ನಿಜ ಹೇಳ್ತಿದೀವಿ ನಾವು. ಸರ್ ನಿಜ ಹೇಳ್ಬೇಕಲ್ಲ. ಹೌದೌದು. ಸತ್ಯವಾನ್, ಸಾವಿತ್ರಿಗಳು 3 ಜನ. ಮೇಡಮ್ ನೀವು ಯೂಟ್ಯೂಬ್ ನೋಡಿ ಏನೆಲ್ಲ ಟ್ರೈ ಮಾಡಿದ್ದೀರಾ? ಮೊದ್ಲೆಲ್ಲ ಪಾಕೆಟ್ ಯೂಸ್ ಮಾಡ್ತಿದ್ವಿ, ಈಗ ಯೂಟ್ಯೂಬ್ ನೋಡಿ ಮನೇಲೆ ಎಲ್ಲ ರೆಡಿ ಮಾಡ್ಕೊಂಡು ಕಲ್ತ್ಕೊಂಡಿದೀವಿ. ಸರ್ ಇದಕ್ಕೆ ಅರಿಶಿನ ಮತ್ತೆ ಏಲಕ್ಕಿ ಪೌಡರು. ಸರ್ ಇವಾಗ ಬ್ರೆಡ್ ಫ್ರೈ ಮಾಡ್ಕೊಳ್ಳೋಣ. ಈ ಕಡೆ ಸಕ್ಕರೆ ಹಾಕ್ತಾ ಇದೀನಿ ಇದಕ್ಕೆ. ಈಗ ಕರ್ಕೊಂಡು ಅಷ್ಟೊತ್ತಿಗೆ ಇದು ಸಕ್ಕರೆ ಪಾಕ ರೆಡಿ ಆಗುತ್ತೆ. ಈಗ ಬ್ರೆಡ್ ಎಷ್ಟೊತ್ತಿಗೆ ಬಿಡ್ಲಿಕ್ಕೆ? 12 ಗಂಟೆ ಆಗುತ್ತೆ ಬ್ರೆಡ್ ಬಿಡು? ಸರ್ ಇವಾಗಲೇ ಫ್ರೈ ಮಾಡ್ತೀನಿ. ಆಕ್ಚುಲಿ ನಿಮ್ಗೆಲ್ಲ ಈ ಫಂಕ್ಷನ್ ಇದ್ರೆ ಮನೆಯಲ್ಲಿ ಈಸಿ, 3 ಜನ ಅಡಿಗೆ ಕೈ ಹಾಕಿದ್ರೆ ಬೇಗ ಟಕ್ ಅಂತ ಕೆಲಸ ಮುಗಿತದೆ. ನೀವು ಮಾಡ್ತಿದ್ರೆ ಮೊದಲು ಅಡಿಗೆ? ಸರ್ ಇಲ್ಲ ಸರ್, ಏನು ಮಾಡ್ತಾ ಇರಲಿಲ್ಲ. ಜಸ್ಟ್ ಅಮ್ಮ ಮಾಡೋದೆಲ್ಲ ನೋಡ್ತಾ ಇದ್ದೆ, ಹೆಲ್ಪ್ ಮಾಡ್ತಾ ಇದ್ದೆ ಅಷ್ಟೇ. ಮ್ಯಾಗಿ ಮಾಡ್ತಿದ್ರೆ ಅನ್ಸುತ್ತೆ. ಮ್ಯಾಗಿ ಆತರ, ಅವಲಕ್ಕಿ ಆತರ ಬರ್ತಾ ಇತ್ತು ಅಷ್ಟೇ. ತುಂಬಾ ಡೀಟೇಲ್ ಆಗಿ ಎಲ್ಲ ಗೊತ್ತಿರಲಿಲ್ಲ. ಮದ್ವೆ ಆದ್ಮೇಲೆ ಕಲ್ತಿರೋದು ನಮ್ಮ ಅಕ್ಕ ಮಾಡೋದು ನೋಡಿ ಇದು, ಮತ್ತೆ ಯೂಟ್ಯೂಬ್ ಅಲ್ಲಿ ನೋಡಿ ಫ್ರೆಂಡ್ಸ್ ಗಳೆಲ್ಲ ಹೇಳಿ ಆತರ ಕಲ್ತು. ಅಡಿಗೆ ಏನ್ ಹೇಳಿದ್ರು ಮಾಡ್ತೀರಾ? ಇವಾಗ ಏನ್ ಹೇಳಿದ್ರು? ಸ್ಟಾರ್ಟಿಂಗ್ ಭಯ ಆಗ್ತಿತ್ತು, ಆಮೇಲೆಲ್ಲ ಕೇಳ್ಕೊಂಡು ಒಂದ್ ಬುಕ್ಕಲ್ಲೆಲ್ಲ ಬರ್ಕೊಂಡು ಅದ್ರ ಎಷ್ಟೋ ಸತಿ ಕೆಡ್ಸಿದ್ದು ಉಂಟು, ಟ್ರೈ ಮಾಡಿದ್ದು. ಕೆಡ್ಸಿದಾಗ ಭಯ ಅಲ್ವಾ ನಿಮ್ಮ ಯಜಮಾನ್ರು? ಸ್ಟಾರ್ಟಿಂಗ್ ಎಲ್ಲ ಏನ್ ಬೈತಿರ್ಲಿಲ್ಲ. ಸ್ಟಾರ್ಟಿಂಗ್ ಲವ್ ಅಲ್ವಾ? ಸ್ಟಾರ್ಟಿಂಗ್ ನೀವು ಉಪ್ಪು ಹಾಕಿದ್ರು ಸರ್ ಆ ಥರ ಏನಿಲ್ಲ, ಸ್ವಲ್ಪ ಸ್ವೀಟ್ ಜಾಸ್ತಿ ಆಗೋದು, ಸ್ವಲ್ಪ ಇಲ್ಲ ಪಾಯಸ ತೆಳ್ಳಗಾಗ್ಬಿಡೋದು, ಆ ತರ. ಅಂದ್ರೆ ಕನ್ಸಿಸ್ಟೆನ್ಸಿ ಗೊತ್ತಾಗ್ತಾ ಇರ್ಲಿಲ್ಲ. ಇವಾಗ ಅಂದ್ರೆ ಸ್ವಲ್ಪ ಲೆಕ್ಕಾಚಾರ ಗೊತ್ತಾಗುತ್ತೆ. ಈಗ ನಮ್ಮ ಮನೆಗಳಲ್ಲೆಲ್ಲ ಮಿನಿಮಮ್ ಒಂದು 50 ಅಥವಾ 100 ಯಾರೇ ಜನ ಫಂಕ್ಷನ್ ಏನೇ ಬಂದ್ರು ನಾವು ಭಟ್ರನ್ನ ಕರೆಯೋದೇ ಇಲ್ಲ, ನಾವೇ ಭಟ್ರು. ಎಲ್ಲರೂ ರೇಗಿಸ್ತಾ ಇರ್ತಾರೆ, ಒಂದು ಹೋಟೆಲ್ ಮಾಡ್ಬಿಡಿ, ಹೋಟೆಲ್ ಮಾಡಿ ಅಂತ. ಇಲ್ಲೇ ಮಾಡಿ, ಪಕ್ಕದಲ್ಲಿ ಎಲ್ಲ ಮಾಡಿ, ಮನೆ ಪಕ್ಕದಲ್ಲಿ. ಐಡಿಯಾ ಇದೆ ಸರ್, ಮಾಡ್ಬೇಕು. ನಿಮ್ಮನ್ನೇ ಇನಾಗ್ರೇಷನ್ ನಾನಂದ್ರೆ ಬಿಸಿ ಇರ್ತೀನಿ, ನನಗೆ ಹಂಗೆ ಫ್ರೀಗೆಲ್ಲ ಸಿಗಲ್ಲ. ನಾನು ಬಿಸಿ ಶೆಡ್ಯೂಲ್ ನಾನು ಹಂಗೆ ಮಾಡಿದ್ರೆ ಕರೀರಿ, ಒಂದು ಹೇಳಿ ಇದ್ರೆ ಬರ್ತೀನಿ ನಾನು. ಓಕೆ ಓಕೆ, ನೀವು ಯಾವಾಗ ಫ್ರೀ ಇರ್ತೀರ ಅವಾಗ ನಾವು ಓಪನಿಂಗ್ ಇಟ್ಕೊಳ್ಳೋಣ. ಹಂಗೆ ಮಾಡಿ. ಸದ್ಯ ಒಂದು 3 ವರ್ಷ ಇಲ್ಲ, ನಾನು ಸಿಗಲ್ಲ. 3 ವರ್ಷ ಬಿಟ್ಟು ಮಾಡುವ. ಸರಿ ಸರ್, ಅಷ್ಟೊತ್ತಿಗೆ ನಾವು ಅಡುಗೆ ಸೊ ಇದೆಲ್ಲ ಆಗಿದೆ ಬ್ರೆಡ್ ಫ್ರೈ. ಆದ್ಮೇಲೆ ಇದ್ರೊಳಗಡೆ ಡಿಪ್ ಮಾಡಿದ್ಬೇಕು ಸಕ್ಕರೆ ಪಾಕ. ಸರ್ ಇದು ಉಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ಟೇಸ್ಟ್ಗೆ. ನೆಕ್ಸ್ಟ್ ಅದನ್ನ ತೆಗೆದು ಆಮೇಲೆ ಸರ್ ಅದನ್ನ ತೆಗೆದು ಹಾಕಿ ಲಾಸ್ಟಿಗೆ ಸರ್ವ್ ಮಾಡಿ. ಬೇಕಾದ್ರೆ ಫ್ರಿಡ್ಜ್ ಅಲ್ಲಿ ಇಟ್ಬಿಟ್ಟು ಕೂಲ್ ಆಗು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಟೈಮ್ ಇಲ್ಲ ಅಂತಂದ್ರೆ ಬಿಸಿದೆ ತಿನ್ಬೋದು. ಬಿಸಿ ಬಿಸಿನೇ ಚೆನ್ನಾಗಿರುತ್ತೆ, ಬಿಸಿನೂ ಅಲ್ವಾ? ಅಲ್ಲ, ಕೆಲವರು ಕೂಲ್ ಆಗಿ ಇಷ್ಟಪಡ್ತಾರೆ. ಬಿಸಿ ತಿಂದಿದ್ದೀರಾ? ನಾನೀಗ ಮೈಸೂರಿಗೆ ಹೋದ್ರೆ ನಾವೆಲ್ಲ ಕೂಲ್ ಆಗಿ ಸರ್ ಇಷ್ಟಪಡೋದು. ನಮ್ಗೆಲ್ಲ ತಿನ್ನೋದಿ ನಮ್ಗೆ ಕೂಲ್ ಆಗ್ಬಿಡುತ್ತೆ. ಇಲ್ಲ, ಓವನ್ ಅಲ್ಲಿ ಒಂಚೂರು ಬಿಸಿ ಮಾಡಿ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ತುಪ್ಪ ಎಲ್ಲ ಮೆಲ್ಟ್ ಆಗುತ್ತಲ್ಲ, ಬಾಯಿಗೆ ಸಿಗುತ್ತೆ. ತುಪ್ಪ ಎಲ್ಲ ಚೆನ್ನಾಗಿ ಬಿಡುತ್ತೆ. ಬೆಳಿಗ್ಗೆ ಚಪಾತಿಯನ್ನು ಮಾಡಿದ್ರೆ ಅದರಲ್ಲಿ ಮೈಸೂರು ಬಾರಿ ಕಲ್ತಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಚಪಾತಿ ಜೊತೆಗೆ ಮೈಸೂರು ಪಾಕ ನಮ್ ಕಡೆ ನೋಡಿದ್ರೆ ಗೊತ್ತಿಲ್ಲ, ಮಂಗಳೂರಲ್ಲಿ ಈ ಚಪಾತಿ ಪೂರಿ ಮಾಡಿದ್ರೆ ಟೀಗೆ ಡಿಪ್ ಮಾಡಿ ತಿಂತೀವಿ ನಾವು. ಹೌದಾ? ಸೀರಿಯಸ್ಲಿ, ಅದೊಂದು ಏನೋ ಒಂಥರ ಟೇಸ್ಟ್. ನಾವೆಲ್ಲ ಸ್ಟಾರ್ಟಿಂಗ್ ಬೆಂಗಳೂರಿಗೆ ಬಂದ ತಕ್ಷಣ ನಮಗೆ ಫುಡ್ ಸೆಟ್ ಆಗ್ತಿರಲಿಲ್ಲ. ಈಗ ನಾವು ಬಾಯ್ಲ್ಡ್ ರೈಸ್ ತಿನ್ನೋದಲ್ವಾ, ಇಲ್ಲಿ ವೈಟ್ ರೈಸ್. ಸೊ ಬೆಳಿಗ್ಗೆ ರೈಸ್ ಬಾತ್ ಎಲ್ಲ ರೆಡಿ ಆಗಿದೆ. ಮುಂದೆ ಇದ್ರೊಳಗಡೆ
ಮೇನ್ ಕಂಟೆಂಟ್ ಫ್ಯಾಮಿಲಿ ಜಂಕ್ಷನ್ ಅಂತ ಒಂದು ಆಟ. ಸೊ ಈ ಆಟ ಸಂಜೆ ಮೇಲೆ ಆಡಬೇಕು, ತುಂಬ ಆರೋಗ್ಯದ ಆಟ. ಬ್ರೀತ್ ಇನ್ ಬ್ರೀತ್ ಔಟ್. ನಮ್ಮ ಬ್ರೀತು ಗಟ್ಟಿರಬೇಕು ಅಂದರೆ, ನಮ್ಮ ಲಂಗ್ಸಿಗೆ ಏನು ತೊಂದರೆ ಆಗಬಾರ್ದು ಅಂದರೆ ಈ ಆಟ ಆಡಬೇಕು. ಸೊ ಫಸ್ಟು ನೀವು ಆಡಬೇಕು. ಸಿಂಪಲ್. ಈ ಪ್ಲೇಟ್ ಇಟ್ಕೊಳ್ಳಿ. ಈ ಕಾರ್ಡ್ನ ಪಾಸ್ ಮಾಡಿದ್ರೆ ಆಯ್ತು ಅವ್ರ ತಟ್ಟೆಗೆ. ಹೇಗೆ? ಈ ಕಾರ್ಡ್ನ ತೆಗೆದು ಅವರು ಕಾರ್ಡ್ ಬೀಳೋಂಗಿಲ್ಲ, ಅವ್ರಿಗೆ ಪಾಸ್ ಮಾಡಿ ಅವ್ರ ಪ್ಲೇಟಲ್ಲಿ ಇಡಬೇಕು. ನೀವು ಹೇಳ್ಕೊಬೇಕು, ಬಿಟ್ಟರೆ ಹೋಯ್ತು. 2 minutes ಟೈಮ್ ಇದೆ. ಆಟ ಗೊತ್ತಾಯ್ತಲ್ವಾ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಜಸ್ಟ್ ಮಿಸ್ ಆಯ್ತು. ಅಮ್ಮ ನೀನೇನಮ್ಮ ಹೆಂಗ್ ನೋಡ್ತಿದ್ಯಾ? ದೇವ್ರು ನೋಡು, ದೇವ್ರಿಗೆ ಕೈ ಮುಗಿ. ಇಲ್ಲಿ ಅಯ್ಯೋ ದೇವ್ರೆ, ನನ್ನ ಕೈಲಿ ಇವೆಲ್ಲ ನೋಡಕ್ ಆಗ್ತಿಲ್ಲಪ್ಪ. ಓ ಬೇಕು ಅಂತ ಬಿಡುದು, ಬೇಕು ಅಂತಾನೆ. ಲಾಸ್ಟ್ 1 minute ಇದೆ. ಓ ಹರೇ ರಾಮ್ ಹರೇ ಕೃಷ್ಣ ಹರೇ ರಾಮ್. ದೇವ್ರು ನೋಡ್ಬೇಕು, ಇಲ್ಲಿ ನೋಡ್ಬಾರ್ದು. ಆ ಕಡೆ ದೇವ್ರು. ಓ ಇಲ್ಲಿ ಪಾಪ ಅವ್ರಿಗೆ ಆಡ್ಲಿಕ್ಕೆ ಆಸೆ ಆಗ್ತಿದೆ. ಕೊಡ್ತಿದ್ರೆ ನಾನು ಆಡ್ತಿದ್ದೆ ಅಂತ ಪಾಪ. ಸಿಕ್ಕಿದ್ರೆ ನಾನೊಂದು ಇಳಿದು. ಲಾಸ್ಟ್ 30 seconds. 10, 9, 8, 7, 5, 4, 3, 2, 1. ಸೂಪರ್. ಏನಾಟ. 10 ವರ್ಷದ ಎಕ್ಸ್ಪೀರಿಯನ್ಸ್ ಈ ತಟ್ಟೆಯಲ್ಲಿ ಕಾಣ್ತಿದೆ ನಮಗೆ. ನೋಡ, ಕೌಂಟ್ ಮಾಡುವ. ನೀನ್ ಯಾಕಮ್ಮ ದೇವ್ರು ನೋಡ್ಲಿಕ್ಕೆ ಹೇಳಿದ? ಅಪ್ಪ ಅಮ್ಮನೇ ದೇವರು. ಅಯ್ಯೋ, ಏನ್ ಡೈಲಾಗ್ ಹೇಳಿದೇಣ. ಪಾಪ ಈ ತರ ಆಟ ಆಡ್ತಾರ ಮನೆಯಲ್ಲಿ? ನಿಜ ಹೇಳ್ಬೇಕು, ಆಡ್ತಾರ ಡ್ಯಾಡಿ? ಆಡಲ್ಲ. ನೀವು ಆಟ ಆಡ್ಲಿಕ್ಕೆ ಹೋದಾಗ ಅವ್ರು ಆಡ್ತಾರೆ. 1, 2, 3, 4 ದೊಡ್ಡಣ್ಣ, 5, 6, 7, 8, 9, 10, 11, 12, 13, 14, 15, 16, 17. ನಾಟ್ ಈಸಿ. ಇಟ್ಸ್ ಅ ಗುಡ್ ಪ್ಲೇಟ್. ವೆಂಕಟೇಶ್ ಅವರ ಆಟ ಭಾಳ ಚೆನ್ನಾಗಿತ್ತು. 17 ಕಾರ್ಡ್ಸಿದೆ. ನೆಕ್ಸ್ಟು ನಾವು ಸೆಕೆಂಡ್ ಸ್ಟೆಪ್ಪಿಗೆ ಬರೋಣ. ದೊಡ್ಡಣ್ಣ ಹತ್ರ ಲಾಸ್ಟಿಗೆ ಬರೋಣ, ಅಂದರೆ ಅವ್ರದ್ದು ಆಟ. ಸೊ ನಮ್ಮ ಜೊತೆಗೆ ಇನ್ನೊಂದು ಜೋಡಿ ಇದೆ. ಈ ಜೋಡಿ ಜಗಳನೇ ಆಡಲ್ಲ, ಏನಿದ್ರು ರೊಮ್ಯಾಂಟಿಕ್ಕೆ. ಸೊ ಆಟದಲ್ಲಿ ನೋಡೋಣ. ಸರ್ ನಿಮ್ಮ ತಟ್ಟೆ, ಮೇಡಮ್ ನಿಮ್ಮ ತಟ್ಟೆ. ಓ, ಏನು ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದಾರಪ್ಪ ಮಕ್ಕಳು ಈ ರೇಂಜಿಗೆ. ಅಕ್ಕ ಆಟ ಆಗಿದೆ ಸರ್. ನೀವು ನರ್ವಸ್ ಆಗಿಬಿಡೋಣ. ನೆಕ್ಸ್ಟ್ ದೊಡ್ಡಣ್ಣ ಬರ್ತಾರೆ. ದೊಡ್ಡಣ್ಣನ ನೀವು ಮೀರಿಸ್ಬೇಕು. ಫಸ್ಟ್ ಟೈಮ್ ಈ ಆಟ ಅಲ್ಲಲ್ಲ, ಫಸ್ಟ್ ಟೈಮ್ ಅಲ್ಲ, ಆಟ ಇದೆ. ಆದ್ರೆ ಈ ಕಾರ್ಡ್ ಒಂದು ಬರ್ದಿರಲ್ಲ ಅಷ್ಟೇ. ಓಕೆ, ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಹೊಡಿತೀನಿ. ಟೈಮ್ ನೋಡಿ. ಗೊಬ್ಬ ಏನ್ ಬ್ರೀತ್ ತಗೋತಿದ್ದಾರೆ. ಹಾವು ಇಲ್ಲ, ನಾಗರಾವ್. ಮೆಲ್ಲ. ಓಂ ಸ್ವಾಹ ಸ್ವಾಹ. ಏನ್ ಟೈಮಿಂಗ್ ಸೆಕೆಂಡ್ ಅಲ್ಲಿ ಹೊಡಿತಿದ್ದಾರಣ್ಣ. Ten, 9, 8, 7, 6, 5, 4, 3, 2, 1. ಇದು
ಲೆಕ್ಕ ಮಾಡ್ಕೊಂಡು ಕೂತ್ರೆ ಒಂದು ಎಪಿಸೋಡ್ ಬೇಕು ನಮಗೆ. ಒಂದು ಗಂಟೆ ಬರೀದೆ ಲೆಕ್ಕ ಮಾಡೋದಾಯ್ತು ನನಗೆ. ಏನು ಆಟ ಅಣ್ಣ ಮಕ್ಕಳ ಮದ್ವೆ ಎಷ್ಟು ವರ್ಷ ಆಯ್ತು ಅಂತ ಕೇಳಿ ಎಷ್ಟು ವರ್ಷ ಆಯ್ತಣ್ಣ? 16 ಕಂಪ್ಲೀಟ್ ಆಗುತ್ತೆ ಈಗ ಜೂನ್ 16 ಬಂದ್ರೆ 16 ಕಂಪ್ಲೀಟ್ ಆಗಿ 17 ರನ್ನಿಂಗ್. ಮತ್ತೆ ಆಡದಿರ್ತಾರ 10 ವರ್ಷದ ಒಂದು ಲೆಕ್ಕ ಆದ್ರೆ ಇಲ್ಲಿ 16 ವರ್ಷದ ಇನ್ನೊಂದು ಲೆಕ್ಕ. ಇನ್ನೊಂದು ದೊಡ್ಡಣ್ಣ ಅಣ್ಣ ನಿಮಗ್ ನಾನು ಈ ತಟ್ಟೆ ಕೊಟ್ಟಲ್ಲ. ಅದು ಬಾಕ್ಸ್ ಅದೇ ನೋಡಿ, ಫುಲ್ಲು 300 ಸೆಟ್ ಇದು ಬಾಕ್ಸ್ ಇದೆ. 2 3 4 5 6 7 8 9 10 11 12 13 14 15 16 17 18 19 20 21 22 ದೊಡ್ಡಣ್ಣ 23 24 25 26 27 28 29 30 31 32 33 34 35 36 37 38 39 40 41 42 ಬರಲಿ ಜೋರಾದ ಚಪ್ಪಾಳೆ. ಪ್ಲಸ್ 5 42 ಅಂದರೆ 43 44 45 47. ಮೇಡಮ್ ಹೆಂಗಿದೆಲ್ಲ ಸಾಧ್ಯ ಅಂತ ನಾನು ಟೈಮಿಂಗ್ ಚೆನ್ನಾಗಿದೆ. ಬರಲಿ ಜೋರ ಚಪ್ಪಾಳೆ. ಇವ್ರು ಆಡ್ಬೇಕಾದ್ರೂ ನಾನೊಬ್ಬರನ್ನ ಗಮನಿಸಿದೆ ನಾನು. ಇಟ್ಕೊಬಿಟ್ಟ ಅಯ್ಯೋ ನಂಗೊಂದು ಚಾನ್ಸ್ ಕೊಡ್ತಿದ್ರು. ಅಯ್ಯೋ ಕೊಡ್ತಿಲ್ವೇ? ಅವ್ರು 2 ಸಲ ನೋಡಿದ್ರು ಅವ್ರ ಅವರು ನಾನು ನೋಡಿದೆ. ಅದಕ್ಕೆ ನಾಚಿಕೆ ಪಾಪ ನೋಡಿ, ನಾಚಿಕೆ 4 ಜನ ಮಕ್ಕಳು, ನಾಚಿಕೆಗೆ 4 ಜನ ಮಕ್ಕಳು. ಅವ್ರು ರೆಡ್ಡಿದ್ದಾರೆ, ಇವರು ನಾಚಿಕೆ ಮಾಡ್ತಿರೋದು ನೋಡಿ. ಅವ್ರು ಈಗಲೂ ಅದೇ ಯೋಚನೆ ಮಾಡ್ತಿದ್ದಾರೆ. ಇವಳೊಬ್ಳು ಬೇಡ ಅಂತಿದ್ದ, ನಾನೊಂದು ಆಡುವೆ. ಓಕೆ, ಸೂಪರ್ ಆಗಿ ಆಡಿದ್ರಿ, ಸಖತ್ತಾಗಿ ಆಡಿದ್ರಿ. ಈಗ ನನಗೆ ದೊಡ್ಡಣ್ಣಂದೇ ಭಯ. ಇಲ್ಲಲ್ಲ, ಆಟ ಇರೋದು ನಿಮ್ದೀಗ. ನಮ್ ದೊಡ್ಡಣ್ಣ ಆ ಕಡೆಗೆ ಇಳ್ದಾಯ್ತು. ಇನ್ನೇನಿದ್ರು ನಮ್ ದೊಡ್ಡಣ್ಣಂದೇ ಆಟ. ಅಣ್ಣ ಬಿಫೋರ್ ರೂಲ್ಸ್ ಹೇಳ್ತೀನಿ, ಒಂದೊಂದು ಕಾರ್ಡ್ ಮಾತ್ರ ಕೊಡ್ಲಿಕ್ಕೆ. ನೀವಿನ್ ಫೋರ್ಸ್ ಅಲ್ಲಿ ಪ್ರೆಷರ್ ಅಲ್ಲಿ ಹಿಡಿದು ಕೊಟ್ರೆ ಏನ್ ಮಾಡೋಣಂತೀರಾ? ರೆಡಿ ತಗೊಳ್ಳಿ. ಯುವರ್ ಟೈಮ್ ಸ್ಟಾರ್ಟ್ಸ್. ಟೈಮ್ ಸ್ಟಾರ್ಟ್ಸ್ ನೌ. ಅಯ್ಯೋ ಅಣ್ಣ ಅಣ್ಣ ಆಯ್ತಿಲ್ಲ ಕಣಣ್ಣ. ಅಣ್ಣ ಅಣ್ಣ ದೊಡ್ಡಣ್ಣ ಅಣ್ಣ ಅಣ್ಣ ದೊಡ್ಡಣ್ಣ ಅಣ್ಣ ಅಣ್ಣ ದೊಡ್ಡಣ್ಣ ದೊಡ್ಡಣ್ಣ ದೊಡ್ಡಣ್ಣ. ಇನ್ನೊಂದು ನಿಮಿಷ ಇದೆ. ಹೌದೌದು, ಗ್ಯಾಪಲ್ಲಿ ಒಂದು ಅಣ್ಣ ಕೊಟ್ಟ ಅಣ್ಣ ಕೊಟ್ಟ ಅಣ್ಣ ಕೊಟ್ಟ ಅಣ್ಣ ಕೋಯ್. 10 9 8 7 6 5 4 3 ಆದ್ರೂ ಅಣ್ಣ ಎಳೆದ್ರು ಕೋಬ್ರ ಉಸಿರು ಕೊಡ್ದೆ. ಹೆಂಗಣ್ಣ ಹಿಂಗೆಲ್ಲ ಆಟ? ಎಷ್ಟು ವರ್ಷ? 25 ವರ್ಷ. ಮದ್ವೆ 25 ವರ್ಷ ಆಯ್ತಾ? 25 ವರ್ಷ. ಒಂದೆಲ್ಲ ನಾಚಿಕೆ ಆಗುತ್ತೆ ರೀ ಪಾಪ. ರೆಡಿ, 1 2 ನಿಮ್ಗೆ ಇದೇ ಗಿರಿ. ನೀವು ಬನ್ನಿ, ನೀವು ಇಷ್ಟೊತ್ತು ಬರ್ರಿ. ಅಣ್ಣ ಅಣ್ಣ ಅಂತಾರಲ್ಲ. 27 28 29 36 37 38 39 40 41. ವೆಲ್ ಪ್ಲೇಡ್ 41
47 17 17. ಸೊ ಇಲ್ಲೇ ಕ್ಲಿಯರ್ ಆಗಿದೆ. ಈ ಆಟದಲ್ಲಿ ಗೆದ್ದಿರೋದು ನಮ್ಮ ಮಗ್ಗದಣ್ಣ. ಚಪ್ಪಾಳೆ. ಆದರೂ ನಮ್ಮ ಫೋರ್ಸ್ಫುಲ್ಲಿ ಆಡಿದ್ದು ನಮ್ಮ ಅಣ್ಣ ದೊಡ್ಡ ಅಣ್ಣ. ಫೋರ್ಸ್ ಅವ್ರಿಗೆ ಗುದ್ದಿದ್ರು, ಅವ್ರಿಗೆ ಭಯ ಆಗ್ತಿದ್ದು ಪಾಪ ಬರಲಿಕ್ಕೆ. ಅದು ಲಾಸ್ಟಿಗೆ 10 ಕಾರ್ಡ್ ಪಾಸ್ ಮಾಡಿದ್ದಾರೆ. ಕಾರ್ಡ್ ಪಾಸೇ ಮಾಡಿಲ್ಲ ಅವರು. ಸೊ ಒಂದು ಆಟ 15 ಗೊತ್ತಾಯ್ತಲ್ಲ, ಹಾ ಅದು ಪ್ಲಸ್ ಆಯ್ತಲ್ಲ, ಆ ಅಡ್ವಾಂಟೇಜ್ ಅಡ್ವಾಂಟೇಜ್ ಬೇಕು ಅಂತ ನಡೆದು ಏನಿಲ್ಲ. ಗೆದ್ರಿ ಇವ್ರು ದೊಡ್ಡದೇನು ಕೊಟ್ಟು ಹೋಗ್ತಾರೆ ನಮ್ಗೆ, ಆಸ್ತಿ ಪಾಸ್ತಿ, ಫ್ರಿಜ್ಜ ಟಿವಿಯ ಎಲ್ಲದು ಜೀವನದಲ್ಲಿ ಗೆಲ್ಬೇಕು ನಾವಲ್ಲ ಪುಟ. ಸೊ ಈಗ ಎಲ್ಲರೂ ಆಟ ಆಡಿ ಆಗಿದೆ. ನಮ್ಮ ದೊಡ್ಡ ಅಣ್ಣ, ಮಧ್ಯಣ್ಣ, ಚಿಕ್ಕಣ್ಣ ಎಲ್ಲರೂ ಆಟ ಆಗಿದೆ. ಇನ್ನೊಬ್ರು ಹೊಸ ಅಣ್ಣ ಇದ್ದಾರೆ, ಅರುಣಣ್ಣ ಬರ್ತಿದ್ದಾರೆ. ಅರುಣಣ್ಣ ಈಗ ಅವ್ರದ್ದು ಆಟ ಅಂತೂ ನೀವು ನೋಡಲೇಬೇಕು, ತುಂಬ ಚೆನ್ನಾಗಿ ಒಳ್ಳೆ ಆಟಗಾರಂತೆ. ಸೊ ಆಟದ ಸೆಟಪ್ ತರ್ತೀನಿ, ಆಮೇಲೆ ಯಾವುದು ಅಂತ ಹೇಳ್ತೀನಿ, ಬನ್ನಿ. ಓಕೆ, ನಮ್ಮ ನವ ದಂಪತಿಗಳು ಹೊಸ ಆಟ ಆಡಲಿಕ್ಕೆ ರೆಡಿಯಾಗಿದ್ದಾರೆ. ಸೊ ಕೈಯಲ್ಲಿ ಟಿಶ್ಯೂ ಇದೆ ಅಣ್ಣ. ಏನು ಆಟ ಹೇಳಿ? ಕವರ್ಸಿ ಬಿಸಾಗೋದಲ್ಲ, ಸ್ಪೆಷಲ್ ಆಟ, ಸಿಂಪಲ್, ಏನಿಲ್ಲ. ನಾನು ಮೇಲ್ಗಡೆಯಿಂದ ಟಿಶ್ಯೂನ ಬಿಡ್ತೀನಿ, ನೀವು ರಪ್ಪಕ್ಕಂತ ಲಾಕ್ ಮಾಡಬೇಕು. ಕೈಯಲ್ಲಲ್ಲ, ಸೇಮ್ ಅದೇ. ಹಾಂ ಅವ್ರಿಗೆ ನೋಡಿ, ಅವ್ರು ನೀವು ನೋಡಿ ನಿಮ್ಮ ಅವ್ರಿಗೆ ಈಗ ರೆಡಿ? ಓಕೆ, ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಏನು ಹೇಳಿದೀವಿ ಅಣ್ಣ? ಕೊಡ್ಬೇಕು ಅಂತಿದ್ರೆ ನಾವೆಲ್ಲ ಆ ಕಡೆ ತಿರುಗ್ತೀವಿ, ಕೊಡ್ಬಿಡು. ಸುಮ್ಮನೆ ಹಿಂಗೆಲ್ಲ ಮೋಸ ಮಾಡೋಂಗಿಲ್ಲ. ರೆಡಿ ರೆಡಿ? ಇವ್ರು ಮುತ್ತೆ ಕೊಡ್ತಿದ್ದಾರೆ, ಇವ್ರು ಯಾಕೋ ಅದೇ ಅದೇ. ಹಾಂ, ಒಂದು ಫಿಕ್ಸ್ ಆಗಿದ್ದಾರೆ. ರೆಡಿ ರೆಡಿ ರೆಡಿ? ಅಬ್ಬಾ, ಹಾಂ, ಎರಡಾಯ್ತು. ಕೊಟ್ಬಿಡೋಣ, ಕೊಟ್ಬಿಡು. ಏನು ಇಷ್ಟು ಬಾಕಿ ಇಟ್ಟಿದ್ದೀರಾ? ಕೊಟ್ಬಿಡಿ. 9 8 7 6 5 4 3 2 1. ಥ್ಯಾಂಕ್ಸ್, ನಮಗೆಲ್ಲ ಜಾಲಿ ಕೊಟ್ಟದಕ್ಕೆ ಥ್ಯಾಂಕ್ಸ್. ಇಲ್ಲ, ಸಿನಿಮಾ ಇಲ್ಲ, ಟ್ರೈಲರ್ ಮಾತ್ರ ಬಾಕಿ. ಪಿಕ್ಚರ್ಗೆ ನೆಕ್ಸ್ಟ್ ನಮ್ಮ ತಾತ ಬರ್ತಾರೆ, ಅವರೇ ಹೀರೋ. ಓಕೆ, ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ಒಂದು ಒಳ್ಳೆ ರೆಟ್ರೋ ಲವ್ ಸ್ಟೋರಿ ಇದೆ. ಲೆಲೆಲ್ಲ ಲೆಲೆಲ್ಲ. ಪಾಪ ಅವ್ರಿಗೂ ಇಂಟ್ರೆಸ್ಟ್ ತಾತನ ಲವ್ ಸ್ಟೋರಿ ಕೇಳಬೇಕು ಅಂತ ಮೊಮ್ಮಕ್ಕಳಿಗೆ. ತಾತ ಇಲ್ಲಿ ಬನ್ನಿ ತಾತ. ಓಕೆ ತಾತ, ನೀವು ಲವ್ ಮಾಡಿದ್ದೀರಾ? ಮಾಡಿದ್ವಿ. ಸೂಪರ್, ಇದು ನಂಗೆ ಭಾಳ ಇಷ್ಟ ಅದು. ಯಾವಾಗ ಮಾಡಿರೋ ಲವ್ ಸ್ಟೋರಿ? ಯಾವಾಗದ ಲವ್ ಸ್ಟೋರಿ ಇದು? ನಾನು ಮದುವೆ ಮೊದಲೇ ಸರ್. ಹೌದಾ? ಇವ್ರನ್ನ ಮದುವೆ ಆಗಿದ್ದ ಮೊದಲು ಲವ್ ಮಾಡಿದ್ದೀರಾ? ಇಲ್ಲಿ ಊರಲ್ಲಿ ಹುಡುಗಿನ? ಊರು ಹುಡುಗಿನೇ. ಹೌದಾ? ನಮ್ಮೂರು ಹುಡುಗಿನೇ. ಅಂದ್ರೆ ಏನು ಆಗ ನೀವು ಏನು ಕಾಲೇಜ್ ಹೋಗ್ತಿದ್ರ? ಏನಿತ್ತು ಆ ಟೈಮಲ್ಲಿ? ಏನೂ ಇರಲಿಲ್ಲ. ಹಾಂ, ಗದ್ದೆ ಕುಯ್ಯೋದು, ಹೊಲ ಕುಯ್ಯೋದು. ಹಾಂ, ಗದ್ದೆಗೆ ಹೋದಾಗಲೇ ಲವ್. ನೀನೆಂದರೆ ನನಗೆ ಇಷ್ಟ, ಆ ಥರ ಲವ್ ಅಂದ್ರೆ ಹೇಗಿತ್ತು ಆಗಿನ ಟೈಮಲ್ಲಿ? ಲವ್ ಸ್ಟೋರಿ ಹೆಂಗಿತ್ತು? ಈಗ ಬಿಡಿ, ಈಗ ಫೋನಲ್ಲಿ ಲವ್ ಆಗುತ್ತೆ ಎಲ್ಲ, ಬಟ್ ಆಗ ಹೆಂಗಿತ್ತು ಸರ್? ಅವಾಗ ಲವ್ ಈಗಿಲ್ಲ. ಖಂಡಿತ ಕರೆಕ್ಟ್ ಹೇಳಿದ್ರು ಅವರು, ಆಗಿನ ಲವ್ ಈಗ ಇಲ್ಲ. ಬಟ್ ಹೇಗಿತ್ತು ನೀವು ಫಸ್ಟ್ ಟೈಮ್ ನೋಡಿದಾಗ? ನಿಮಗೆ ಏನು ನೀವೇ ಹೋದ್ರ ಮಾತಾಡ್ಲಿಕ್ಕೆ? ಹೌದಾ? ಎಲ್ಲಿ ನೋಡಿದ್ರಿ ನೀವು? ಆಗ ಏನು ಮಾಡ್ತಿದ್ರಿ? ಅದೇ ನೀವೇನು ಮಾಡ್ತಿದ್ರಿ ಫಸ್ಟ್ ಟೈಮ್ ಅವ್ರು ನೋಡಿದಾಗ? ಅವಾಗ ನಾನು ಹಳ್ಳಿ ಕೆಲಸ ಮಾಡ್ತಾ ಇದ್ದೆ, ಹೊಲ ಓಡ್ತಿದ್ದೆ. ಆ ಹುಡುಗಿ ಏನು ಹೆಂಗ್ ಸೈಕಲ್ ಹೋಗ್ತಿತ್ತಾ? ಇಲ್ಲ, ಟ್ರಿಂಗ್ ಟ್ರಿಂಗ್ ಅನ್ಕೊಂಡು? ಸೈಕಲ್ ಇಲ್ಲ, ಅವ್ರ ಅಂಗಡಿ ಇತ್ತು. ಅಂಗಡಿಗೆ ಅವ್ರ ಅಪ್ಪನ ಊಟ ತಗೊಂಡು ಹೋಗ್ತಿದ್ರು. ಊಟ ತಗೊಂಡೋಗೋದು. ನೀವು ಫಾಲೋ ಮಾಡೋದು ನಾನು. ಬರೀ ಕೇಡಿ ಅಲ್ಲ, ರೌಡಿ.
ಫಾಲೋ ಮಾಡ್ತಿದ್ರಿ. ಫಾಲೋ ಮಾಡಿದಾಗ ಏ ಬುಲ್ಬುಲ್ ಮಾತಾಡಕ್ಕಿಲ್ವಾ ಹಿಂಗ ಡೈಲಾಗ್ ಡೈಲಾಗ್ ಹೇಳ್ತಾರೆ. ದೊಡ್ಡಣ್ಣ ಡ್ಯಾಡಿದು ಲವ್ ಸ್ಟೋರಿ ಬಂದ ತಕ್ಷಣ ದೊಡ್ಡಣ್ಣ ಜೋಸಿಗೆ ಬಂದ. ಹಾ ಅಂದ್ರೆ ಹೆಂಗ್ ಹೋಗ್ತಿದ್ರಿ? ಆಟಾಡ್ಕೊಂಡು ಹೋಗ್ತಿದ್ರ ಸುಮ್ಮನೆ? ಅಲ್ಲ ಹಿಂಗೆಲ್ಲ ಡವ್ ಮಾಡ್ಕೊಂಡು? ಹೌದಾ, ಡೈಲಿ ಮಾಡ್ತಿದ್ರಿ. ಆಗ ಹುಡುಗಿ ಬೈಲಿಲ್ವಾ? ಭಯಕ್ಕೆ ಏನಿಲ್ಲ. ಅವರು ಲವ್ಗೆ ಬಿದ್ದಿದ್ರು. ಒಬ್ಬಳೆ ಮಗಳು, ಹಾ ಒಬ್ಬಳೆ ಮಗಳಾದ್ರು ಹ್ಮ್ ಹಂಗೆ ಅವರ ತಮ್ಮದಿರಿದ್ರು. ಹ್ಮ್ ಅವ್ರಿಗೂ ಕೇರ್ ಮಾಡಕ್ಕಿಲ್ಲ ನಾನು, ಅವಳು ಕೇರ್ ಮಾಡಕ್ಕಿಲ್ಲ. ಅದೇ ನಾನು ಹೇಳಿದ್ದು, ಕೇಳಿ ಅಲ್ಲ ರೌಡಿ ಅಂತ. ರಾಗಟ್ ಕೇರ್ ಮಾಡ್ತಿರಲ್ಲ, ಬೇಕು ಅಂದ್ರೆ ಬೇಕು ಅವಳು. ಮೋಸ ಮಾಡಿ ಮದುವೆ ಇದ್ವಿ. ಮೋಸ ಮಾಡಿದ್ರಿ? ಯಾಕೆ ಮೋಸ ಮಾಡಿದ್ರಿ? ಅವ್ರ ಮನ್ಸಲ್ಲಿ ಈಗ್ಲೂ ನೋವಿದೆ. ಯಾಕೆ ಅಂದ್ರೆ ಆ ಹುಡುಗಿ ಆಯ್ತೀನಿ ಅಂತ ಇವಾಗ ಫಸ್ಟ್ ಮಾಡಿದಾಳು, ಆಯ್ತೀನಿ ಅಂತ ಅವಳಿಗೆ ಇದು. ಹಾ ಅಲ್ಲ, ಲವ್ ನಿಮ್ಗೆ ಆಮೇಲೆ ಸೆಟ್ ಆಯ್ತು, ನೀವು ಹೋಗಿ ಹೇಳಿದ್ರ ಐ ಲವ್ ಯು ಅಂತ ಹೇಳಿದ್ರ? ಹೇಳ್ದೆ. ಅವಾಗ ನಮ್ಮಪ್ಪ ನಮ್ಮ ಅವ್ವ ಬೇಡ ಅಂತ. ಬೇಡ ಅಂತ. ಬಟ್ ಆ ಹುಡುಗಿಗೆ ಇಷ್ಟ ಆಯ್ತಾ? ಆಮೇಲೆ ನಾನು ಆ ಹುಡುಗಿಗೆ ಅವಳಿಗೆ ಆಸೆ ಚೆನ್ನಾಗಿತ್ತು, ಆಗೈತೆ. ಆಸೆ ಚೆನ್ನಾಗಿತ್ತಾಗ. ಅವಾಗ ಇವರು ನಮ್ಮ ತಾಯಿ ತಂದೆ ಮಾತು ಕೇಳ್ಬೇಕಲ್ಲ. ಅವಾಗ ಬೇರೆ ಯಾರಾದ್ರೂ ಅವಳು ಆಗ್ಬೇಡ ನಿಮ್ಗೆ ಹೇಳಿದ್ರು. ನಾನು ನಮ್ಮ ಅಪ್ಪ ನಮ್ಮ ಆದ್ರೂ ನೀವು ಕೇರ್ ಮಾಡಿರ್ಕಿಲ್ಲ, ಬಿಟ್ಟಿಲ್ಲ ನೀವು, ಕರೆಕ್ಟ್ ಅಲ್ವಾ? ಇಲ್ಲ ಅವಾಗ ಮಾಡಿದೆ, ತಿರ್ಗಾ ಮದುವೆ ಮಾಡ್ತಾ ಇದ್ವಿ. ನೋಡಿ ಹಳೆ ಪ್ರೇಮಗಳನ್ನ ಒಂದ್ ಮಾಡ್ತಾ ಇದ್ದೀರಾ. ಹೌದು ಕೇಳಿಸ್ಕೊಂಡ್ರಿ ಇವಾಗ ಅಲ್ವಾ? ಆಮೇಲೆ ಅವ್ರಿಗೆ ಏನಂದ್ರಿ ಫಸ್ಟ್ ಟೈಮ್ ಪ್ರಪೋಸ್ ಮಾಡ್ಬೇಕಾದ್ರೆ? ಏನಂದ್ರಿ? ಒಂದಿಷ್ಟು ಲವ್ ಮಾಡ್ಬೇಕು ಕಣೆ. ಹಂಗಂದ್ರ ಅವ್ರೇನಂದ್ರ? ಅದಾಗ ಏನು ಹಿಂಗೆ ಹೇಳ್ತಾನೆ ಡೈರೆಕ್ಟ್ ಆಗಿ? ಮಾಡಿದ್ರೆ ಮಾಡು, ನಾನು ಮಾಡ್ತೀನಿ ನೋಡುವ. ಸೊ ಅವ್ರ ಮನೇಲಿ ಒಪ್ಸಿದ್ರ? ಅವ್ರ ಮನೇಲಿ ಹೇಳಿದ್ರ ನಾನು ಹಿಂಗೆ ನಿಮ್ಮ ಮಗಳನ್ನ ಲವ್ ಮಾಡ್ತಿದ್ದೀನಿ ಅಂತ? ಅವ್ರ ಅಪ್ಪ ಅಮ್ಮನಿಗೆ ಇಷ್ಟ, ನಮ್ಮನೆ ಒಪ್ಲಿಲ್ಲ. ನಾನು ಅವಾಗ ಬೇಡ ಇಷ್ಟಿಗೆ ಮುಗೀತು, ಬಿಟ್ಬಿಟ್ರ? ಬಿಟ್ಬಿಟ್ಟೆ. ಅಂತ ದುರಂತ ಲವ್ ಸ್ಟೋರಿ. ನೀವು ಬಿಡಬಾರ್ದಿತ್ತು. ನೀವು ಏನಕ್ಕೆ ಬಿಟ್ಟು? ಸಾರಿ, ನೀವು ಬೇಜಾರು ಮಾಡ್ಬಿಡಿ. ನಾನು ತಾಯಿ ತಂದೆ ಕೇಳ್ಬೇಕಲ್ಲ ಸರ್, ತಾಯಿ ತಂದೆ ಮಾತ್ರ ಅವ್ರಾಗ ಮಾಡ್ಬೇಕಲ್ಲ. ಅವ್ರು ಹೇಳಿದ್ರು, ಕೈ ಮುಗಿ ಹೇಳಿದ್ರು, ನಮ್ಮ ಅಪ್ಪನೂ ನಮ್ಮ ಅಮ್ಮ ಯಾರನ್ನೇ ಆದರೂ ಅವ್ರನ್ನ ಆಗ್ಬಾರ, ಬೇರೆ ನಮ್ಮ ಮದುವೆ ಮಾಡಿ ಚೆನ್ನಾಗಿರ್ತೀಯ ನಿನ್ನ. ಅಯ್ಯೋ ಅಂದರೆ ಹಾಂ, ಅದಕ್ಕೆ ಬಿಟ್ರಿ? ಅವ್ರ ಅಪ್ಪ ಅಮ್ಮನ ಅವ್ರ ಅಪ್ಪ ಅಮ್ಮನ ನೋಡ್ಕೊಳ್ಳಲ್ಲ ಅಂತ. ಓ ಆ ಥರ ಫೀಲಿಂಗು. ಬಟ್ ನೀವು ಡಿಪ್ರೆಷನ್ಗೆ ಹೋಗಿಲ್ಲ? ಒಂದು 2-3 ತಿಂಗಳು ಡಿಪ್ರೆಷನ್. ನಂಗೆ ಆಗಲ್ಲ ಇಲ್ಲ, ಬಿಟ್ರೆ ಬಿಟ್ಟಂಗೆ. ತಕ್ಷಣ ಮದ್ವೆ ಆಯ್ತು. ಟಕ್ಕಂತೀರೋ ಲಾಕ್ ಮಾಡಿದ್ರ? ಬಿಟ್ಬಿಟ್ನಲ್ಲ. ಸಾಮಾನ್ಯ ಎಲ್ಲಪ್ಪ ಇವರು. ಅಂದ್ರೆ ಊರೇ ಬೇಡ. ನೆಕ್ಸ್ಟ್ ಊರು, ನೆಕ್ಸ್ಟ್ ಊರಲ್ಲಿ ಅಲ್ಲಿ 3 ತಿಂಗಳು ಅವ್ರ ಅತ್ತೆ ಮನೆಗೆ ಹೋಗಿ ನೋಡಿ ಯಾರು ಇಷ್ಟ ಆಗದರೆ ಇಲ್ಲಿಗೆ ಬೆಂಗಳೂರಿಗೆ ಬಂದಿದ್ದು. ನಾನು ಅಷ್ಟೆಣ್ಣು ನೋಡಿದೆ ಸರ್, ಯಾರು ಒಪ್ಪ ಆಗ್ಲಿಲ್ಲ. ಎಷ್ಟು ಸುತ್ತಬಿಟ್ಟಿದ್ದೀವಿ ಗೊತ್ತಾ? ನೋಡಿ ಏನ ಮದುವೆ ಮಾಡ್ತಾರೆ. ಸಿಕ್ತಾಗೆ ನಮ್ಗೆ ಇವತ್ತು ಅಷ್ಟೇ, ಅವತ್ತೆಷ್ಟು ಇದು, ಇವತ್ತು ಹಂಗೆ. ಸರ್ ಅವ್ರ ಹೆಸರು ನಾಗರಾಜು ಪಾರ್ವತಮ್ಮ, ರಾಜ್ಕುಮಾರ್ ಪಾರ್ವತಮ್ಮ. ಕರೆಕ್ಟ್. ಓಕೆ, ನಮ್ಮ ಶೋನಲ್ಲಿ ಲಾಸ್ಟ್ ಸೆಗ್ಮೆಂಟ್ ಇದು. ಸೊ ಮೇಡಮ್ ಯಾಕೆ ಈ ಮನೆ ಗೃಹಲಕ್ಷ್ಮಿ ಅಂತ ಎಲ್ಲರೂ ಹೇಳ್ಬೇಕು. ಫಸ್ಟ್ ನೀವು. ಅವಳು ಏನು ಗೃಹಲಕ್ಷ್ಮಿ ಅಂದ್ರೆ, ಇವಾಗ ನಾವು ಮನೆಗೆ ಬಂದಾಗಿಂದ ಸೂಪರೇ. ನಮ್ಮ ಅಪ್ಪ ಅಮ್ಮನ ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾಳೆ. ಆಮೇಲೆ ನಮ್ಮ ಅತ್ತಿಗೆದಿರ್ನು ಅಷ್ಟೇ, ಅವಳು ಅವ್ರನ್ನ ಅಗ್ದಿರ್ತಾರನೆ. ಇಲ್ಲಿ ನಮ್ಮ ಅಣ್ಣದಿರಿಗೆ ಇಬ್ಬಿಬ್ರು ಮಕ್ಳು, 4 ಜನ ನನ್ನ ಮಗಳು. ಅವಳಿಗೆ 5 ಜನನು ಒಂದೇ ಮಕ್ಳು. ಆಮೇಲೆ ಇವಾಗ ನೀವು ಯಾವ್ದಾದ್ರು ಮನೇಲಿ ನೋಡಿರ್ಬೋದು, ಇವಾಗ ನಾವು 3 ಜನ ಅಣ್ಣ ತಮ್ಮದಿರು, ಇದುವರೆಗೂ ಯಾವ್ದು ಕಿತ್ಲಾಡೇ ಇಲ್ಲ. ಹೌದು, ಅದು ಆ್ಯಕ್ಚುಲಿ ತುಂಬ ರೇರ್ ಈ ಥರ ಕತೆಗಳು. ಅಂದರೆ ಅಷ್ಟು ಬಾಂಡಿಂಗು, ಅಷ್ಟೊಂದು ಫ್ಯಾಮಿಲಿ ಆಗಿರಲಿ. ನೀವು ಹೇಳಿದ್ರು ನೋಡಿ, ನಾವು ಅಣ್ಣ ತಮ್ಮ ಎಷ್ಟು ಜನ ಇದ್ದೀವಿ, ಅದು ಒಂದಿನ ಕಿತ್ತಾಡೋದು ಅದೆಲ್ಲ ಸೀನೇ ಇಲ್ಲ. ಎಲ್ಲ ಹಬ್ಬಕ್ಕೂ ಎಲ್ಲ ಒಟ್ಟಿಗೆ ಇದ್ದೇ ಮಾಡ್ತೀವಿ. ಸೂಪರ್. ನಮ್ಮ ಅಕ್ಕ ಒಬ್ಳು ಇರ್ಬೇಕಾಗಿತ್ತು, ಅವಳು ಕಾಶಿ ಯಾತ್ರೆ ಅಂತ ಹೋಗಿದ್ದಾಳೆ. ಕಾಶಿ ಯಾತ್ರೆ ಹೋಗಿದ್ದಾಳೆ. ಅವಳು ಇದ್ದಿದ್ರೆ ಇದೆಲ್ಲ ಫುಲ್ಫಿಲ್ ಆಗೋದು. ನಮ್ಮ ಅಕ್ಕ ಒಬ್ಳಿಲ್ಲ. ಎಸ್ ಮೇಡಮ್, ಈಗ ನೀವು ಹೇಳಿ, ಯಾಕೆ ಅವ್ರಿಗೆ ಮನೆ ಗೃಹಲಕ್ಷ್ಮಿ? ಅಂದರೆ ನಾವು ನಮ್ಮನ್ನೆಲ್ಲರನ್ನೂ ಅಕ್ಕಂತಾರೆ ನೋಡೋದು, ಯಾವತ್ತು ಏನು ಭೇದ ಭಾವ ಅಂತ ಮಾಡಲ್ಲ. ಓಕೆ, ಈಗ ಮನೇಲಿ ಎಲ್ಲರೂ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರ್ತೀವಿ. ಓಕೆ, ಸೂಪರ್, ಥ್ಯಾಂಕ್ ಯು. ದೊಡ್ಡಣ್ಣ ನೀವು ಹೇಳೋಣ. ಅವರು ನಮ್ಮ ಮನೆಗೆ ಬಂದಾಗಿಂದ ತುಂಬಾ ಎಲ್ಲರಿಗೂ ಹೊಂದ್ಕೊಂಡು ಚೆನ್ನಾಗಿದ್ದಾರೆ. ನಮ್ಮ ಮಕ್ಕಳು ಅವ್ರ ಮಕ್ಕಳು ತರ ನೋಡ್ಕೊಂಡು ಚೆನ್ನಾಗಿರ್ತಾರೆ. ಒಟ್ಟು ಖುಷಿಯಾಗಿದ್ದೀರಾ? ತುಂಬಾ ಚೆನ್ನಾಗಿದೆ. ಸೂಪರ್. ಅಕ್ಕ ನೀವು ಹೇಳಿ.
ಈ ಮನೆ ಕಟ್ಟಿದ್ಮೇಲೆ ಎಲ್ರು ಒಂದೊಂದ್ ಮನೇಲಿ ಇದಾಗಿದ್ವಿ. ಅದು ಮುಂಚೆ ಎಲ್ರು ಜಾಯಿಂಟ್ ಫ್ಯಾಮಿಲಿನೇ ಇದ್ವಿ. ಏನೇ ಕೆಲಸ ಮಾಡಿದ್ರು ಇಬ್ರು ನಾನು ನೀನು ಅಂತ ಹೇಳೋ ಅಡ್ಜಸ್ಟ್ ಮಾಡ್ಕೊಂಡು, ನೀನೊಂದ್ ಕೆಲಸ ನಾನೊಂದ್ ಕೆಲಸ ಅಂತ ಹೇಳ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡೇ ಬಂದಿದೀವಿ. ತುಂಬಾ ಖುಷಿ ಇದೆ. ಏನೇ ಫಂಕ್ಷನ್ ಮಾಡ್ರು ನಾವ್ 3 ಜನ ಅಕ್ಕ ತಂಗಿದ್ರೆ, ಇವ್ರು 3 ಜನ ಫುಲ್ ಆಟ ಆಡ್ಕೊಂಡಿರ್ತಾರೆ, ನಾವು 3 ಜನ ಅಡಿಗೆ ಮನೇಲಿ ಫಿಕ್ಸ್ ಆಗಿರ್ತೀವಿ. ಫುಲ್ ಕಷ್ಟ ಸುಖ ಮಾತಾಡ್ಕೊಂಡು ಖುಷಿಯಾಗಿರ್ತೀವಿ. ಏನ್ ಮಕ್ಕಳದ್ರ ಆಟ ಆಡ್ತಿರ್ತಾರ? ಮಾಮೂಲಿ ಕಾರ್ಡ್ಸ್ ಆ ತರ ಎಲ್ಲ ಆಡ್ತಿರ್ತಾರೆ. ಮಾಮೂಲಿ ನಾವೆಲ್ಲ ಅಡಿಗೆ ಅವ್ರಿಗೆ ಏನೇನ್ ಬೇಕೆಲ್ಲ ಮಾಡ್ಕೊಡ್ತೀವಿ. ಫುಲ್ ನಾವು ಮಕ್ಳ ಜೊತೆ ಕುತ್ಕೊಂಡು ನಾವು ಇಲ್ಲ ಆಟ ಆಡ್ತಾ ಇರ್ತೀವಿ. ಚೌಕಬಾರ ಆಟ ಎಲ್ಲ ತುಂಬಾ ಖುಷಿ ಇದೆ ನನಗೆ. ಸೂಪರ್, ಥ್ಯಾಂಕ್ ಯು. ಮಧ್ಯದಣ್ಣ ನೀವ್ ಹೇಳಿ ಅಣ್ಣ. ಎಲ್ಲಾರು ಹೊಂದಾಣಿಕೆಯಿಂದ ಎಲ್ಲಾರು ಖುಷಿಯಾಗಿದ್ದೀವಿ. ಯಾವುದು ಆಮೇಲೆ ಎಲ್ರು ಕೇಳ್ತಾರೆ, ಎಷ್ಟೊಂದ್ ಜನ ನಿಮ್ ಫ್ಯಾಮಿಲಿ ನೋಡ್ರೆ ನಮ್ಗೆ ಖುಷಿ ಆಗುತ್ತೆ. ಅಲ್ಲ ನಿಜವಾಗ್ಲೂ ನಂಗೆ ನೀವು ಹೇಳಿದಾಗ ನಂಗೇನೆ ಖುಷಿ ಆಗ್ತಿದೆ. ತುಂಬಾ ರೇರ್ ಆಕ್ಚುಲಿ. ಆಮೇಲೆ ಇಲ್ಲಿ ಯಾರಾದ್ರೂ ಕೇಳುವಾಗ ಬರೀ ಒಬ್ರು ಇಬ್ರು ಅಲ್ಲ, ಇಲ್ಲಿ ಒಂದು 7 ಜನ ಗೃಹಲಕ್ಷ್ಮಿಯರು. ಇವಾಗ ನಮ್ಮ ಅಮ್ಮ, ನನ್ನ ಹೆಂಡತಿ, ನಮ್ಮ ಅತ್ತಿದಿರು, ಇವಾಗ ಅವ್ರ ವೈಫು, ನಮ್ಮ ಅಕ್ಕ, ಇಲ್ಲಿರೋರೆಲ್ಲ ಗೃಹಲಕ್ಷ್ಮಿ. ಇಲ್ಲಿ ಒಬ್ರನ್ನ ಹುಡ್ಕೋದು ಭಾರಿ ಕಷ್ಟ. ಅಂದ್ರೆ ಇವಾಗ ಎಲ್ಲ ಸಿಸ್ಟರ್ಸೇನೆ. ಸೊ ಫಸ್ಟ್ ಇವ್ರು ಬಂದ್ರು, ಆಮೇಲೆ ಇವ್ರು, ಆಮೇಲೆ ಅವ್ರು ಬಂದ್ರು. ಸೊ ಏನೇ ಹೇಳ್ಕೋಬೇಕಾಗಿದ್ರು ಹಾಕ್ದಿರಂತ ಅವ್ರೇ ಇರೋದು. ಅಣ್ಣ ಇರೋದು ನನಗೆ ಅಷ್ಟೇ, ಇಲ್ಲ. ಸೊ ಫೀಲಿಂಗ್ ಇಲ್ಲ ನನಗೆ ಇವಾಗ. ಅಕ್ಕ ಇಲ್ಲ ಅನ್ನೋ ಫೀಲಿಂಗ್ ಇಲ್ಲ. ಸೊ ಎಲ್ಲಾರ್ತು ಎಲ್ಲಾ ವಿಷಯ ಶೇರ್ ಮಾಡ್ಕೊತೀವಿ. ಬಂದಾಗ್ಲೂ ಅಷ್ಟೇ 3 ಮನೆ 3 ಫ್ಲೋರ್ ಇರ್ತಾರೆ. ಇಲ್ದಿರೋದು 3 ಮನೆನೂ ಅಷ್ಟೇ. ತಿಂಡಿಯಿಂದ ಸ್ಟಾರ್ಟ್ ಮಾಡ್ಬೇಕು. ಇಲ್ಲಿ ತಿಂಡಿ, ಆಮೇಲೆ ಊಟ, ಮಧ್ಯಾಹ್ನ ಊಟ ಆಯ್ತು, ಮುಗಿತಲ್ಲ. ಲಾಕ್ ಡೌನ್ ಅಂತೂ ಅಲ್ಟಿಮೇಟ್ ಫುಲ್ ಎಂಜಾಯ್ ಮಾಡಿದೀವಿ. ಎಲ್ಲ ಇಲ್ಲೇ ಎಲ್ಲ ಒಟ್ಟಿಗೆ ಇದ್ದೀವಿ. ಅಜ್ಜಿ ತಮ್ಮ ಮನೆಗೆ ಹೋದ್ರೆ ಹುಡುಕೊಂಡ್ ತಿಂತೀವಿ. ಇವ್ರ ಮನೆಗೆ ಹೋದ್ರೆ ಇವರು ಹೊಟ್ಟೆ ತುಂಬ ಊಟ ಹಾಕ್ತಾರೆ. ತುಂಬಾ ರುಚಿಯಾಗಿ ಊಟ ಮಾಡಿ. ನಮ್ಗೆ ಫುಡ್ಡಿನ ಜಾಸ್ತಿ ತುಂಬಾ ಇಷ್ಟ. ಸೊ ಆ ವಿಷಯದಲ್ಲಿ ಎಲ್ಲ ತುಂಬಾ ಚೆನ್ನಾಗಿದ್ದಾರೆ. ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ಚೆನ್ನಾಗಿ ನೋಡ್ಕೋತಾರೆ. ಹಿಂಗೆ ಸೂಪರ್. ಮೇಡಮ್ ನೀವ್ ಹೇಳಿ. ಎಲ್ಲರೂ ಇಷ್ಟ ಚೆನ್ನಾಗಿ ಮಾತಾಡ್ತಾರೆ ನನ್ನ. ಒಬ್ರು ನನ್ಗೆ ನನ್ನ ಬೇರೆಯವ್ರ ತರ ಟ್ರೀಟ್ ಮಾಡಿಲ್ಲ. ಅನ್ಸೇ ಇಲ್ಲ. ಮದ್ವೆ ಆಗಕ್ ಮುಂಚೆ ಹುಡುಗಿರಿಗೆ ಇರುತ್ತೆ. ಹೌದೌದು. ಹೋದ್ಮೇಲೆ ಹೆಂಗಿರುತ್ತೆ, ಏನಾಗುತ್ತೋ, ಹೆಂಗಿರ್ತಾರೋ ಅಥವಾ ಮನೆಯವ್ರು ಹೆಂಗ್ ಟ್ರೀಟ್ ಮಾಡ್ತಾರೋ ಅಂತ ನನ್ನ ಮನೇಲಿ ಮಿಸ್ಟೇ ಮಾಡ್ಕೊಂತಾರೆ. ಚೆನ್ನಾಗಿ. ಸೂಪರ್. ನಮ್ಮ ಫ್ಯಾಮಿಲಿ ಮೇಲೆ ಯಾರು ದೃಷ್ಟಿ ಓಕೆ. ಅಮ್ಮಂದ್ರೆ ಇಷ್ಟನಾ? ತುಂಬಾ ಇಷ್ಟ. ಯಾಕೆ ಇಷ್ಟ? ನಮ್ಮಮ್ಮ ನನಗೆ ಬೆಳಗ್ಗೆ ಹೊತ್ತು ಚೆನ್ನಾಗಿ ಅಡುಗೆ ಮಾಡ್ಕೊಡ್ತಾರೆ, ಮತ್ತೆ ಏನಾದರೂ ಐಡಿಯಾಸ್ ಕೊಡ್ತಾರೆ ಸ್ಕೂಲಿಗೆ ಹೋಗುವಾಗ. ಆಮೇಲೆ ಚೆನ್ನಾಗಿ ಓದಿಸ್ತಾರೆ, ಓದಕ್ಕೆಲ್ಲ ಹೆಲ್ಪ್ ಮಾಡ್ತಾರೆ, ಡ್ರಾಯಿಂಗೆಲ್ಲ ಹೆಲ್ಪ್ ಮಾಡ್ತಾರೆ, ಡ್ರಾಯಿಂಗ್ ಹೋಮ್ ವರ್ಕ್ ಮಾಡ್ತಾರೆ. ಇದು ನೋಡಿ ಸ್ಕೂಲಿಗೆಲ್ಲ ಗೊತ್ತಾಗ್ಬೇಕು ಟೀಚರ್ಸ್ಗೆ ಹೋಮ್ ವರ್ಕ್ ನಾವು ಮಾಡೋದು. ಓಕೆ, ನಿಮಗೆ ಹೇಳ್ಬೇಕಂದ್ರೆ ನಮ್ಮ ಮನೇಲಿ ನಾವು 3 ಜನ ಅಪ್ಪ ಅಂತಾನೆ ಕರೆಯೋದು. ಹೌದಾ? ಅಪ್ಪ ಅಂತಾನೆ ಕರೋದಾ? ಇಲ್ಲ, ಡಿಫ್ರೆನ್ಶಿಯೇಟ್ ಏನಿಲ್ಲ. ಸೂಪರ್. ನಾನು ಇವ್ರಿಬ್ರು ಅಕ್ಕ ಅಂತ ಕರಿ. ನಾವು ಚಿಕ್ಕಮ್ಮಂದ್ರೆ ಅಕ್ಕ, ಚಿಕ್ಕಮ್ಮದಕ್ಕೆ ಅಕ್ಕಂತಾನೆ ಕರಿತೀರಾ? ಅಂತಾರೆ. ಇವಾಗ ಅವ್ರ ಊರಿಗೆ ಹೋಗ್ಬೋದು, ಇಲ್ಲ ಇವ್ರ ಊರಿಗೆ ಹೋಗ್ಬೋದು. ಇವರೆಲ್ಲ ಬೇರೆಯವ್ರಿಗೆ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ನಮ್ಮ ಭಾವನ ಮಗಳು ಎಲ್ಲ ನಮ್ಮ ದೊಡ್ಡಕ್ಕನ ಇಲ್ಲ, ತಂಗಿ ಮಗಳು, ನನ್ನ ದೊಡ್ಡ ಮಗಳು ಅಂತಾನೆ ಹೇಳೋದು. ಅವ್ರ ಅಂದಾಗ ಅಂದ್ರೆ ನಮ್ಮ ಭಾವನ ಮಗ ಆ ಥರ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಂದ್ರೆ ಚೆನ್ನಾಗಿದ್ದೀವಿ ಎಲ್ಲರೂ ಒಟ್ಟಿಗೆ ಇರ್ತೀವಿ. ಹೌದಾ? ಸೋನ ಚೆನ್ನಾಗಿ ಹೇಳಿದ್ರು. ಫಸ್ಟ್ ಕುಮಾರಪ್ಪ ಮತ್ತೆ ಚಿಕ್ಕಮ್ಮ ಲವ್ ಮಾಡ್ಬೇಕಾರೆ ಕುಮಾರಪ್ಪ ನನ್ನ ಕರ್ಕೊಂಡು ಹೋಗೋದು. ಓ, ಇದೊಂಥರ ಸಿನಿಮಾ ತರ. ಹೀರೋ ಏನಿರ್ಲಿ ಎಂತದಿರ್ಲಿ, ಜೊತೆಗೆ ಒಂದು ಫ್ರೆಂಡ್ ಕ್ಯಾರೆಕ್ಟರ್ ಬೇಕು. ಚಿಕ್ಕಮ್ಮ ನಂಗೆ ಫುಲ್ ಚಾಕ್ಲೇಟ್ ಕೊಡ್ಸ್ತಾ ಇದ್ರು. ಅವರು ಫುಲ್ ಮಸ್ಕೊಡಿತಿದ್ದ. ಅದು ಇಲ್ಲಿ ಅವಾಗ ಅವನಿನ್ನ ತುಂಬಾ ಚಿಕ್ಕವನು, ಚಿಕ್ಕವನ ಆಮೇಲೆ ಎಷ್ಟು ತುಂಬಾ ಕ್ಯೂಟ್ ಆಗಿದ್ದ. ಅವ್ರಂದ್ರೆ ಇಷ್ಟ ಅಕ್ಕ ಅಂದ್ರೆ ತುಂಬಾ ಇಷ್ಟನಾ? ಓಕೆ, ನಿಮ್ಗೆ ಏನು ಇಷ್ಟ ಅಂದ್ರೆ ನೀವು ಏನು ಒಂದು ಗುಡ್ ಕ್ವಾಲಿಟೀಸ್ ಅವ್ರಲ್ಲಿ ನೋಡಿದ್ರಿ? ಅವರು ಮಕ್ಳು ತರನೇ ಟ್ರೀಟ್ ಮಾಡ್ತಾರೆ. ಆಮೇಲೆ ಏನಾದ್ರು ಅವ್ರು ಸ್ಪೆಷಲ್ ಮಾಡಿದ್ರೆ ಬಂದು ತಿನ್ನಿಸ್ತಾರೆ. ನಮ್ಮ ಹೆಣ್ಮಕ್ಳು ತರನೇ, ಅವ್ರ ಸ್ವಂತ ಮಕ್ಳು ತರನೇ ಟ್ರೀಟ್ ಮಾಡ್ತಾರೆ ನಮ್ಮನ್ನ. ಇವ್ರಿಗಿಂತ ಗಂಡ್ ಮಕ್ಳಿಗಿಂತ ಹೆಚ್ಚಾಗಿ ನಮ್ಮನ್ನ ಇಷ್ಟಪಡ್ತಾರೆ, ಸೊಸೆದಿರ್ನ. ಹೌದಾ? ಈ ತರ ಅತ್ತೆ ಮಾವ ಸಿಗಕ್ಕೆ ನಾವು ಪುಣ್ಯ ಮಾಡಿದೀವಿ. ಖಂಡಿತ ಖಂಡಿತ. ಸೂಪರ್. ಎಸ್, ನೀವ್ ಹೇಳಿ, ಸೊಸೆಂದ್ರ ಅಂದ್ರೆ ನಿಮ್ಗೆ ಎಷ್ಟು ಇಷ್ಟ, ಎಷ್ಟು ಪ್ರೀತಿ? ಪ್ರೀತಿ ಮೂವರೇ ಪ್ರೀತಿ ಸರ್. ನಮ್ಮ ಮೊಮ್ಮಕ್ಕಳಿಗೆ, ನಮ್ಮ ಸೊಸೆಯರಿಗೆ, ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ ಎಲ್ಲರಿಗೂ ಪ್ರೀತಿನೇ ಸರ್. ಹಾಂ, ಓಕೆ, ಸೊ ನೈಸ್. ನನಗಂತೂ ನಿಮ್ಮ ಫ್ಯಾಮಿಲಿ ನೋಡಿ, ನಿಮ್ಮ ಫ್ಯಾಮಿಲಿ ಜೊತೆ ಮಾತಾಡಿ ನನಗಂತೂ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಸೊ ಇಡೀ ನಿಮ್ಮ ಫ್ಯಾಮಿಲಿಗೆ ಯಾರ ಕಣ್ಣು ಬೀಳದಿರಲಿ ಹೇಳ್ತಾ ನಮ್ಮ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ. ಸೊ ನೀವು ನೋಡ್ತಿದ್ದೀರಾ ನಮ್ಮನೆ ಗೃಹಲಕ್ಷ್ಮಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.